ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಇವಾಗಲೂ ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ. ಹಾ, ಓಕೆ ಓಕೆ ಕೇಳಿಸ್ತಾ ಇದೆ. ಓಕೆ, ನಮಸ್ಕಾರ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಮಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीपराशरभट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूयसे व्यासं वसिष्ठनप्तारं शक्तेः पौत्रमकल्मषं पराशरात्मचन्दे शुकतातन्तपोगाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे. ಪರಾಶರ ಭಟ್ರ ವ್ಯಾಖ್ಯಾನವನ್ನ ಅಗ್ರಾಹ್ಯ ಶಾಶ್ವತ ಕೃಷ್ಣ ಅನ್ನೋ ಶ್ಲೋಕ ನೋಡ್ತಾ ಇದ್ವಿ. ಅದರಲ್ಲಿ ಧಾಮ್ನೆ ನಮಃ ಅಲ್ಲಿವರೆ ಆಗಿತ್ತು. ನೆಕ್ಸ್ಟ್ ಪವಿತ್ರಾಯ ನಮಃ ಅಂದ್ಬಿಟ್ಟು, ಅಂದ್ರೆ ಪವಿತ್ರ ಅಂದ್ರೆ ಇವ್ರು ಹೇಳ್ತಾರೆ ಅದರಲ್ಲಿ ಸಮಸ್ತ ಹೇಯ ಪ್ರತ್ಯನೀಕ ಇಲ್ಲ ಪವಿತ್ರ ಅದಲ್ಲ ಈದೃಗ್ಗುಣ ವಿಭವ ರೂಪ ನಿರೂಪಕ ಸೋಪಾನೇನ ತನ್ನಿರೂಪ್ಯಂ ಸ್ವರೂಪಂ ಅನುಪ್ರವಿಶತಿ ಪವಿತ್ರಂ ಅನ್ಬಿಟ್ಟು ಅಂದ್ರೆ ಭಗವಂತ ತನ್ನ ತ್ರಿಕಬುದ್ಧಾಮ ಅಂತ ಹೇಳಿದ್ವಲ್ಲ, ಆದ್ಮೇಲೆ ಅವನು ತನ್ನ ಗುಣ ವಿಭವ ಈ ಎಲ್ಲವನ್ನೂ ಸಹ ರೂಪವನ್ನೂ ಸಹ ಮೆಟ್ಟಲಾಗಿ ರೂಪಿಸ್ಕೊಂಡಾಗಿ ಅವುಗಳ ಮೂಲಕ ತನ್ನ ಸ್ವರೂಪದಿಂದ ಸ್ವತಃ ಅವನು ಶುದ್ಧನಾಗಿರ್ತಾನೆ. ಯಾರನ್ನ ಎಲ್ಲಿ ಹೋಗಿ ಸೇರ್ತಾನೋ ಅದನ್ನೂ ಶುದ್ಧನಾಗಿ ಮಾಡ್ತಾನೆ. ಅದು ಪವಿತ್ರ ಅನ್ನೋದು ಅವನೂ ಪವಿತ್ರ, ಹೋದ ಎಲ್ಲಿ ಹೋಗ್ತಾನೋ ಅದು ಸಹ ಪವಿತ್ರ ಆಗುತ್ತೆ ಅಂದ್ಬಿಟ್ಟು ಅನುಪ್ರವೇಶತಿ ಪವಿತ್ರಂ. ಅವನು ಅನುಪ್ರವೇಶನ ಮಾಡೋದ್ರಿಂದ ಜೀವಾತ್ಮನೂ ಪವಿತ್ರನಾಗ್ತಾನೆ. ನಾವು ಆ ಪವಿತ್ರತೆಯನ್ನು ಹಾಳು ಮಾಡ್ಕೊಳ್ತೇವೆ ತರ ನಮ್ಮ ಕೆಟ್ಟ ಇದರಿಂದ ಹುಟ್ಟಿದಾಗ ಭಗವಂತ ನಮ್ಮನ್ನೆಲ್ಲ ಪವಿತ್ರನಾಗೇ ಇಟ್ಟಿರ್ತಾನೆ. ಬೆಳೀತಾ ನಾವೇನ್ ಮಾಡ್ತೀವಿ, ನಮ್ಮ ಕರ್ಮಾನುಗುಣವಾಗಿ ಮನಸ್ಸೆಲ್ಲ ಇದರಲ್ಲಿ ಹೋಗಿ ನಾವು ನಮ್ಮ ಪವಿತ್ರತೆಯನ್ನು ಹಾಳು ಮಾಡ್ಕೊಳ್ತೀವಿ ಅಥವಾ ಭಗವಂತ ಯಾವತ್ತೂ ಇರ್ತಾನೆ ಕಡೆಗೆ. ಅದನ್ನ ಹೇಳ್ತಾರೆ ಕೆಡ ಅವನು ಯಾಕೆಪ್ಪ ಅವನು ಪವಿತ್ರ ಅಂದ್ರೆ ಅವನು ಅಖಿಲೇಹೇಯ ಪ್ರತ್ಯಾನೇಕ ಕಲ್ಯಾಣೈಕ ಗುಣೈಕತಾನ ಅಂತ ಭಾಷೆಕಾರರು ಗದ್ದೆಯಲ್ಲಿ ಹೇಳ್ತಾರೆ. ಅವನು ಅಖಿಲೇಹೇಯ, ಇದು ಅವನಿಗೆ ಹೇಯ ಗುಣಗಳು ಯಾವುದೂ ಇಲ್ಲ. ಅವನಿಗೆ ನಿರ್ಗುಣ ಅನ್ನೋದಕ್ಕೆ ಅಖಿಲೇಹೇಯ ಪ್ರತ್ಯನೇಕ ಅಂತ ಮಾಡ್ತಾರೆ. ನಿರ್ಗುಣ ಅಂದ್ರೆ ಶಂಕರರು ಗುಣವೇ ಇಲ್ದವನು ಅಂದ್ಬಿಟ್ಟು ಮಾಡ್ತಾರೆ. ಅವಾಗ ಹೇಳ್ತಾರೆ ಗುಣವೇ ಇಲ್ದವನು ಅಂತ ಅಂದ್ರೆ ಹೇಗೆ ಎಲ್ಲವೂ ಬರುತ್ತೆ. ನಿರ್ಗುಣ ಅಂದ್ರೆ ಹೇಳಿದೆ, ನಿರ್ಗುಣ ಅಂದ್ರೆ ಹೇಯ ಗುಣವಿಲ್ಲದವನು. ಯಾಕಂದ್ರೆ ನೇರವಾಗಿ ಪರಾಶರರು ಸಹ ವಿಷ್ಣು ಪುರಾಣದಲ್ಲಿ ಹೇಯ ಗುಣವಿಲ್ಲದವನು ಅಂತಾನೆ ನಿರ್ಗುಣಕ್ಕೆ ಮಾಡಿದೆ ವ್ಯಾಖ್ಯಾನ. ಅದಕ್ಕೆ ಹೇಳ್ತಾನೆ ಅವನು ಪ್ರತ್ಯನೇಕ ಸ್ವರೂಪತಯ ಪೂತೋ ಭವತೀತಿ. ಅವನ ಸ್ವರೂಪತಯ ಪೂತ, ಅವನು ಎಲ್ಲೆಲ್ಲಿ ಅವನು ಅನುಪ್ರವೇಶ ಮಾಡ್ತಾನೋ ಅದನ್ನೂ ಸಹ ಹೋಗ್ತಾನೆ. ಹೇಳ್ತಾರೆ ಮನೆಯನ್ನ ಶುದ್ಧ ಮಾಡ್ತಾನೆ. ಎಲ್ಲಿ ಯಾವ ಜಾಗದಲ್ಲ ಮೂರು ಧಾಮ ಹೇಳಿರಲ್ಲ, ಯಾವ ಧಾಮಕ್ಕೆ ಹೋದ್ರು ಆ ಹೋದ ಕಡೆ ಎಲ್ಲ ಶುದ್ಧಿ ಮಾಡ್ತಾನೆ ಅವನು. ಅವನ ಕೆಲಸ ಅದೇ. ಎಲ್ಲ ನಾವು ಮಾಡಿರುವ ಕೆಲಸವನ್ನೆಲ್ಲ ಶುದ್ಧಿ ಮಾಡ್ತಾನೆ. ಎಲ್ಲ ಕೊಳಕೆಲ್ಲ ತುಂಬಿಸಿರ್ತೀವಿ, ಹೋದ ಕಡೆ ಎಲ್ಲ ಶುದ್ಧಿ ಮಾಡ್ತಾನೆ. ಸ್ವತಃ ಅವನು ಶುದ್ಧನಾಗಿರೋದ್ರಿಂದ ಶುದ್ಧಿ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಸ್ವರೂಪೂತೋ ಭವತಿ ಇತಿ ಅವನು ಹೇಳ್ತಾನೆ ಕಡೆಗೆ. ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಪವಿ ಅಂದ್ರೆ ವಜ್ರ ಅಂತ. ಪವಿ ಅಂದ್ರೆ ವಜ್ರ, ಪವಿ ಅಂದ್ರೆ ವಜ್ರ ಅನ್ನೋದಕ್ಕೆ ಸಿಡಿಲು. ಇವನಿಗೆ ವಜ್ರಾಯುಧ ಅಂತ ಹೇಳ್ತೀವಲ್ಲ, ಅದು ಬಂದಿದ್ದೆ. ಸಿಡಿಲು, ಚಕ್ರ, ಸುದರ್ಶನ ಇದೆಲ್ಲವೇ ಪವಿ ಅನ್ನೋದಕ್ಕೆ ಪರ್ಯಾಯ ಪದಗಳು. ಪವಿ ಅಂದ್ರೆ ಸುದರ್ಶನ ಚಕ್ರ ಭಗವಂತ. ಪವಿತ್ರ ಯಾರು ಅದರಿಂದ ಲೋಕವನ್ನ ತ್ರಾಯತೆ ಕಾಪಾಡ್ತಾನೆ. ಪವಿಯಿಂದ ಲೋಕವನ್ನ ತ್ರಾಯತೆ ಕಾಪಾಡ್ತಾನೆ, ಅದರಿಂದ ಪವಿತ್ರ. ಸುದರ್ಶನ ಚಕ್ರವನ್ನು ಉಳ್ಳವನು ಅದರಿಂದಲೂ ಪವಿತ್ರ. ಆ ಸುದರ್ಶನ ಚಕ್ರದಿಂದ ಎಲ್ಲರನ್ನೂ ಕಾಪಾಡ್ತಾನಲ್ಲ. ಎಲ್ಲ ನೋಡಿದ್ದೀವಿ ಅದನ್ನ, ಲೋಕದಲ್ಲಿ ಬಂದು ಪ್ರಯೋಗ ಮಾಡಿದ್ದು ನೋಡಿದ್ದೀವಿ. ಅದರಲ್ಲಿ ಶಿಶುಪಾಲನ ವಧೆಯಾಗಿದ್ದು ನೋಡಿದ್ವಿ.
ಆ ಸೈಂಧವನ ವಧೆಗೋಸ್ಕರ ಸೂರ್ಯನ ಮರೆಸಿದ್ದು ನೋಡಿದ್ದೀವಿ. ಭಗವಂತ ಎಲ್ಲವನ್ನೂ ಅದರಿಂದ ಹೇಳ್ತಾರೆ. ಅದಕ್ಕೆ ಪವಿನ ತ್ರಾಯತೆ ಹೇಳ್ಬಿಟ್ಟು, ಪವಿನ ಅಂದ್ರೆ ಸುದರ್ಶನ ಚಕ್ರದಿಂದ ತ್ರಾಯತೆ ಕಾಪಾಡೋದ್ರಿಂದ ಅವನು ಪವಿತ್ರ ಅಂತ ಆ ಹೆಸರು ಬಂತು. ಪವಿತ್ರ ಅಂದ್ರೆ ಶುದ್ಧಿ ಅಂತ ಒಂದು, ಸುದರ್ಶನ ಚಕ್ರ ಇರೋದ್ರಿಂದಲೂ ಸಹ ಅದನ್ನ ಹೇಳ್ತಾರೆ ಅಂದ್ಬಿಟ್ಟು ಅಂತ. ಇದು ಪಾಂಚರಾತ್ರ ಆಗಮದಲ್ಲಿ ಈ ಪವಿ ಅಂದ್ರೆ ಹೇಗೆ ಹೇಳ್ತಾರೆ, ಪಾಂಚರಾತ್ರ ಆಗಮದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನು ಅಂದ್ರೆ, ಪವಿತ್ರಂ ಚರಣಂಚಕ್ರಂ ಲೋಕದ್ವಾರಂ ಸುದರ್ಶನಂ ಪರ್ಯಾಯ ವಾಚಕಾಖ್ಯತೆ ಚಕ್ರಸ್ಯ ಪರಮಾತ್ಮನಃ. ಯಾವುದು ಪವಿತ್ರ ಚರಣ ಚಕ್ರ, ಚರಣ ಅಂದ್ರೆ ಪಾದ ಅಂತ ಬೇರೆ, ಚರಣ ಅಂದ್ರೂ ಸುದರ್ಶನಕ್ಕೆ ಹೆಸರು. ಪವಿತ್ರ ಚರಣ ಚಕ್ರ ಲೋಕದ್ವಾರಂ ಅಂತ, ಲೋಕದ್ವಾರ ಸುದರ್ಶನ ಇವೆಲ್ಲವೂ ಸಹ ಪರ್ಯಾಯ ಪದಗಳು. ಯಾರಕ್ಕೆ? ಭಗವಂತನ ಚಕ್ರಕ್ಕೆ. ಏತೆ ಚಕ್ರಸ್ಯ ಪರಮಾತ್ಮನಃ ಪರ್ಯಾಯ ಪದ ಅನ್ನೋದು. ಭಗವಂತನ ಚಕ್ರಾಯುಧಕ್ಕೆ ಪರ್ಯಾಯ ಪದಗಳು ಪವಿತ್ರ, ಚಕ್ರ, ಚರಣ, ಲೋಕದ್ವಾರ, ಸುದರ್ಶನ ಇವಿದಿಷ್ಟು ಪರ್ಯಾಯ ಪದಗಳು ಅಂತ ಹೇಳಿದೆ. ಹಾಗಾಗಿ ಪವಿ ಅಂದ್ಬಿಟ್ಟು ಪವಿ ತ್ರ ಅಂದ್ಬಿಟ್ಬಿಟ್ಟು ಪವಿ ಅಂದ್ರೆ ವಜ್ರ ಅಂದ್ಬಿಟ್ಟು ಅಂತ, ಅದನ್ನ ಉಳ್ಳವನು ಪವಿತ್ರ ಅಂದ್ಬಿಟ್ಟು ಅಂತ. ಇದು ಪರ್ಯಾಯ ಪದಗಳು. ಅದರಿಂದ ಭಗವಂತನಿಗೆ ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ ಕಡೆಗೆ. ಶ್ರುತಿನಲ್ಲೂ ಮಂತ್ರ ಬರ್ತಾ, ಇದನ್ನ ಇದಕ್ಕೆಲ್ಲ ಹೇಳ್ತೀವಿ. ಚರಣಂ ಪವಿತ್ರಂ ವಿತತಂ ಪುರಾಣಂ ಏನ ಭೂತಸ್ಥನದಿ ದುಷ್ಕೃತಾನಿ ಅಂದ್ಬಿಟ್ಟು ಅಲ್ಲಿ ಬರುತ್ತೆ. ಅಲ್ಲಿ ಚರಣಂ ಅಂದ್ರಲ್ಲಿ ಎರಡರ್ಥೂ ತಗೋಬಹುದು. ಭಗವಂತನ ಚರಣ, ಚರಣದಿಂದ ಏತಾನಿ ಪೂತಾನಿ ಎಲ್ಲವೂ ಪೂತವಾಗುತ್ತೆ. ಒಂದು ಭಗವಂತನ ಚಕ್ರಾಯುಧೂ ಅಷ್ಟೇ, ಚರಣ ಅಂದ್ರೆ ಅದು ಆಗುತ್ತೆ. ಅದಕ್ಕೆ ಅದು ಚರಣಂ ಪವಿತ್ರಂ, ಅದು ಎರಡೂ ಪದ ಉಪಯೋಗಿಸಿದೆ. ಅಲ್ಲಿ ಪವಿತ್ರ ಅನ್ನೋದು ಚರಣ ಅನ್ನೋದು ಚಕ್ರಾಯುಧ, ಪವಿತ್ರ ಅನ್ನೋದು ಚಕ್ರಾಯುಧ. ಅವನು ವಿತತಂ ಪುರಾಣಂ. ಇಲ್ಲಿ ಏನ್ ಮಾಡೋದು, ಒಂದು ಚರಣವನ್ನ ಪಾದವನ್ನ ತಗೊಂಡು ಇನ್ನೊಂದು ಪವಿತ್ರ ಅನ್ನೋದನ್ನ ಚಕ್ರಾಯುಧವನ್ನು ತಗೋಬಹುದು. ಇಲ್ಲ, ಇದರಿಂದ ಅವನು ನಮಗೆ ಏನ ಪೂತಃ ತರತಿ ದುಷ್ಕೃತಾನಿ, ಅದರಿಂದ ಎಲ್ಲರೂ ದುಷ್ಕೃತ ಹೋಗಿ ಪೂತರಾಗ್ತೀವಿ ಅಂತ ನೇರ ಶ್ರುತಿನೇ ಹೇಳ್ತಾ ಇದಕ್ಕೆ. ಆಮೇಲೆ ಅದನ್ನ ಅತಪ್ತ ತನೋರ್ನುತ ಧಾಮೋ ಅಶ್ನುತೆ ಅಂದ್ಬಿಟ್ಟು ಶ್ರುತಿನಲ್ಲೂ ಅದು ಬರುತ್ತೆ ಅದಕ್ಕೆ. ಆಮೇಲೆ ಏನ ದೇವಾ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಧಾರೇಣ ಅಂತ ಬರುತ್ತೆ. ಏನ ದೇವಾಹ ಪವಿತ್ರೇಣ, ಭಗವಂತನ ಇದರಿಂದ ಮಂತ್ರದಲ್ಲೂ ಸಹ ಪವಿತ್ರ ಅನ್ನೋದು ಚಕ್ರಾಯುಧ ಪರವಾಗಿ ಉಪಯೋಗಿಸಿದೆ. ಮತ್ತೆ ಪೂತ ಅನ್ನೋ ಇದರಲ್ಲೂ ಸಹ ವೇದದಲ್ಲಿ ಎರಡು ಅರ್ಥದಲ್ಲೂ ಬಳಸಿದೆ ಅದಕ್ಕೆ. ಆಮೇಲೆ ಅದಕ್ಕೆ ನಿರುಕ್ತ ಹೇಳ್ತಾರೆ, ಗುಣಸ್ಯ ವಿಭವಾನಾಂಚ ರೂಪಸ್ಯ ಚ ನಿರಂತರಂ ನಿರೂಪಕಸ್ಯ ಸರ್ವೈಶ್ಚ ತನ್ನಿರೂಪ್ಯಂ ಸ್ವರೂಪಕಂ ಅನುಪ್ರವಶ್ಯ ವಸತಿ ತಯತ್ ಪವಿತ್ರಮಿತಿ ಸ್ಮೃತಃ. ಅವನು ಭಗವಂತನ ಅವನು ಗುಣ ವಿಭವ, ಅವನ ಭಗವಂತನ ಗುಣದಲ್ಲೇ ಇದೊಂದು ಗುಣ ಪವಿತ್ರತೆ ಅನ್ನೋದು ಒಂದು ಗುಣದಲ್ಲೇ ಸೇರಿಕೊಳ್ಳುತ್ತೆ. ಅವನು ಎಲ್ಲಿ ಹೋದ್ರೂ ಸಹ ಅವನು ನಿರಂತರವಾಗಿರ್ತಾನೆ. ಅವನ ನಿರೂಪಕ ಧರ್ಮಗಳಲ್ಲಿ, ಸ್ವರೂಪ ನಿರೂಪಕ ಧರ್ಮಗಳಲ್ಲಿ ಇದೂ ಸಹ ಒಂದು. ಸರ್ವೈ ತನ್ನಿರೂಪ್ಯಂ ಸ್ವರೂಪಕಂ, ಭಗವಂತನ ಸ್ವರೂಪ ಅದು ನಿರೂಪಕ ಧರ್ಮ. ಅದಕ್ಕೆ ಅನುಪ್ರವಿಶ್ಯ ವಸತಿ ತತ್ಪವಿತ್ರಮಿತಿ ಸ್ಮೃತಃ. ಅದರಿಂದ ಎಲ್ಲೆಲ್ಲಿ ಅವನು ಅನುಪ್ರವೇಶ ಮಾಡ್ತಾನೋ, ಎಲ್ಲೆಲ್ಲಿ ಎಲ್ಲ ಜೀವಚರಗಳಲ್ಲೂ ಸಹ ತತ್ ಸೃಷ್ಟ್ವಾನ್ ತದೇವ ಅನುಪ್ರಾವಿಶ ಸಿಗುತ್ತೆ. ಸೃಷ್ಟಿ ಮಾಡ್ದ ತದೇವ ಅನುಪ್ರವಿಶ್ಯ ಅಂದ್ಬಿಟ್ಟು ಅಂತ ಅನುಪ್ರವೇಶ ಮಾಡ್ತಾನೆ. ಭಗವಂತ ಅನುಪ್ರವೇಶ ಮಾಡದೇ ಇದ್ರೆ ಜೀವಾತ್ಮನಿಗೆ ಚೈತನ್ಯ ಇರಲ್ಲ. ಜೀವ ಸ್ವಭಾವತಃ ಚೈತನ್ಯ ಆದ್ರೂ ಆ ಚೈತನ್ಯತೆ ಬರೋದಿಲ್ಲ ಅವನಿಗೆ, ಕಲ್ಲು ತರ ಇರ್ತಾನೆ ಜೀವ. ಭಗವಂತ ಅನುಪ್ರವೇಶ ಮಾಡಿದಾಗ್ಲೇ ಕೈ ಕಾಲು ಆಡ್ಸೋದು ಕೆಲವು ನೋಡಿದ್ವಿ. ಮಕ್ಕಳೆಲ್ಲವೇ ಹುಟ್ಟಿದಾಗ ಕೆಲವು ಅಳೋದೇ ಇಲ್ಲ, ಅಳಬೇಕು ಅಂತಾರಲ್ಲ, ಆಗ ಆಡು ಎಲ್ಲ ಮಾಡ್ತಾರಲ್ಲ. ಅನುಪ್ರವೇಶದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಮೇಲೆ ಆಗುತ್ತೆ, ಅವಾಗ ಚೈತನ್ಯ ಇರಲ್ಲ, ಜೀವ ಇರುತ್ತೆ, ಚೈತನ್ಯ ಇರೋದಿಲ್ಲ. ಅದಕ್ಕೆ ಭಗವಂತ ಅವನೇ ಪ್ರವೇಶ ಮಾಡಿ ಚೈತನ್ಯ ಕೊಟ್ಟು ಪವಿತ್ರತೆ ಮಾಡೋದ್ರಿಂದ ಅದು ಒಂದು ಪವಿತ್ರವಾದ ಕೆಲಸ ಆದ್ರಿಂದ ಅವನಿಗೆ ಪವಿತ್ರ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅದನ್ನ ಆಮೇಲೆ ಮಂಗಳಂ ಪರಂ, ಅದರಲ್ಲಿ ಪರಾಶರ ಭಟ್ರು ಮತ್ತೆ ಶಂಕರರು ಮಂಗಳಂ ಪರಮನ್ನ ಒಂದೇ ನಾಮ ಮಾಡಿದ್ದಾರೆ. ಮಾಧವರು ಮಂಗಳಂ ಬೇರೆ ಪರಂ ಬೇರೆ ಅಂತ ಎರಡು ನಾಮವಾಗಿ ತಗೊಂಡಿದ್ದಾರೆ. ಅದರಿಂದ ನಾಮದಲ್ಲಿ ಒಂದು ಹೆಚ್ಚು ಕಡಿಮೆ ಬರುತ್ತೆ, ಕಡೆಗೆಲ್ಲ ಸರಿಯಾಗುತ್ತೆ, ಒಂದಲ್ಲಿ ಕಡಿಮೆ ಒಂದು ಹೆಚ್ಚು ತಗೊಂಡು. ಇಲ್ಲಿ ಮಂಗಳಂ ಪರಂ ಅನ್ನೋದು ಒಂದೇ ಪದ ನಮಗೆ. ಶಂಕರರು ಒಂದೇ ಪದವಾಗಿ ತಗೊಂಡಿದ್ದಾರೆ ನೋಡೋಣ ಮುಂದೆ ಶಂಕರ ವಾಕ್ಯದಲ್ಲಿ. ಅದರಲ್ಲಿ ಮಂಗಳಂ ಅಂತ ಯಾಕೆ ಹೇಳ್ತಾ ಇದ್ದ, ಅವನು ಪರಮ ಸುಖ ಉಂಟ ಮಾಡುವವನು. ಯಾರಿಗೆ? ಅವನಿಗೆ ಬದ್ಧ ಮುಕ್ತ ನಿತ್ಯೇಭ್ಯ ವಿಲಕ್ಷಣಾಯ ಸಮಸ್ತೇಯ ಪ್ರತ್ಯನೀಕಂ ಅಂದ್ಬಿಟ್ಟು. ಬದ್ಧ ಮುಕ್ತ ನಿತ್ಯೇಭ್ಯ, ಬದ್ಧರಿಗೂ ಮುಕ್ತರಿಗೂ ನಿತ್ಯರಿಗೂ ಅಲ್ಲಿದ್ದಾರೆ ಎಲ್ಲರಿಗೂ
ವಿಲಕ್ಷಣ ಅವರೆಲ್ಲರಿಗಿಂತ ವಿಲಕ್ಷಣ ಆಗಿದ್ದಾನೆ. ವಿಲಕ್ಷಣಾಯ ಅವನು ಸಮಸ್ತ ಹೇಯ ಪ್ರತ್ಯನೀಕಂ. ಯಾವ ಹೇಯ ಗುಣಗಳು ಮಂಗಳ ಅಂದ್ರೆ ಅದಕ್ಕೆ ತಾನೆ ಹೇಯ ಗುಣಗಳಿದ್ರೆ ಮಂಗಳವಾಗೋದಿಲ್ಲ. ಹೇಯ ಗುಣಗಳು ಇಲ್ಲದೆ ಇರೋದ್ರಿಂದ ಅವನು ಮಂಗಳನಾಗ್ತಾನೆ. ಅದನ್ನ ಹೇಳ್ತಾನೆ ಸಮಸ್ತ ಹೇಯ ಪ್ರತ್ಯನೀಕ ಮಂಗಳಂ ಪರಂ ಅಂತ. ಅದಕ್ಕೆ ಅವನು ಅದಕ್ಕಿಂತ ಮಂಗಳಕ್ಕಿಂತ ಪರ ಅವನು ಹೇಯ ಪ್ರತ್ಯನೀಕ. ಆಮೇಲೆ ಅದರಿಂದ ಅವನು ಮಂಗಳವಾಗಿ ಪರನಾಗೂ ಇದ್ದಾನೆ ಅನ್ಬಿಟ್ಟು ಕಡೆಗೆ ಅದು ಮಂಗಿ ಅನ್ನೋ ಒಂದು ಮಂಗಿ ಅಂದ್ರೆ ಗತಿ ಅಂತ ಅರ್ಥ. ಅದಕ್ಕೆ ಅದರಿಂದ ಬಂದಂತ ಪದ ಮಂಗಳ ಅನ್ಬಿಟ್ಟು. ಯಾಕಂದ್ರೆ ಸ್ವಯಂ ಪ್ರಭಾನಂದತೆಯ ಕಲ್ಯಾಣೈಕತಾನಂ. ಅವನಿಗೆ ಸ್ವಯಂ ಅವನ ಪ್ರಭೆ ಇರೋದ್ರಿಂದ ಜ್ಯೋತಿ ಸ್ವರೂಪನ ಅವನು ಕಲ್ಯಾಣೈಕತಾನ. ಅವನು ಕಲ್ಯಾಣಕ್ಕೆ ಅವನು ವಾಸಸ್ಥಾನವಾಗಿದ್ದಾನೆ ಅವನು. ಅದನ್ನ ಹೇಳ್ತಾನೆ ಕಡೆಗೆ. ಅದಕ್ಕೆ ಅದನ್ನ ಹೇಳ್ತಾರೆ ಪರಂ ಇತಿ ಅನಂತ್ಯ ಪರಂ ಅನ್ಬಿಟ್ಟು ಅಂತ. ಅಂದ್ರೆ ಪರ ಅಂದ್ರೆ ಏನಪ್ಪಾ ಅಂದ್ರೆ ಅವನ ಅನಂತತೆಯನ್ನು ಸುರುತ್ತೆ. ಅದೇ ಮಂಗಳವಿದೆ, ಮಂಗಳಕ್ಕೆ ಪರಂ ಅಂದ್ರೆ ಅದಕ್ಕೂ ಎಲ್ಲೇ ಇಲ್ಲ, ಅನಂತತೆ. ಭಗವಂತನ ಎಲ್ಲಾ ಗುಣಗಳಿಗೂ ಎಲ್ಲೇ ಇಲ್ಲ ಅನ್ನೋದು ಇದೆ. ಅದರಲ್ಲಿ ಮಂಗಳಂ ಪರಂ, ಆ ಮಂಗಳ ಗುಣಕ್ಕೂ ಸಹ ಎಲ್ಲೇ ಇಲ್ಲ ಅಂತ ಇಲ್ಲ. ಅದರಿಂದ ಪರ ಅಂತ ಒಂದು ತಗೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ. ಆಮೇಲೆ ಅದರಲ್ಲಿ ಹೇಳ್ತಾರೆ ಸತ್ಯಪಿ ನೈಸರ್ಗಿಕ ನಿತ್ಯ ನಿರವಧಿಕ ನಿಸ್ಸೀಮ ನಿಸ್ಸಂಖ್ಯ ಸ್ವಗುಣ ವಿಭವ ಅನುಭವ ವೈಭವೆ ಸದಾತನೇ ಸ್ವತಃ ಏವ ಅಶೇಷ ಪರಿಪಂಥಿ ಶಾಂತಾನಂತ ಅನುಪಮ ಅನುಕೂಲತಮ ಸ್ವಯಂ ಪ್ರಭಾತ್ಮಾನುಭವ ನಿಬಂಧನ ನಿರಂಕುಶ ಆನಂದ ನ್ಯಕೃತ ನಿಸ್ತರಂಗ ಸ್ಥಿಮಿತ ಅಮೃತ ಮಹೋದಧಿ ನ್ಯಾಯಯ ಪರವಸ್ಥಯ ಏವ ಸರ್ವ ನಿರಪೇಕ್ಷೋ ನಿತ್ಯತೃಪ್ತಶ್ಚ ಇತಿ ಶಕ್ಯ ನಿರೂಪಣೋ ಭಗವಾನ್ ನಿರೂಪಿಚ. ಭಗವಂತನ ಈ ತರ ನಿರೂಪಣೆ ಮಾಡಿದ್ದಾರೆ. ಯಾವ್ದಾರ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅವನಿಗೆ ಹೇಳ್ತಾರೆ ಅವನಿಗೆ ಅನಂತ, ಅವನಿಗೆ ನಿತ್ಯನಾದವನು. ಅವನಿಗೆ ಎಲ್ಲೇ ಅನ್ನೋದಿಲ್ಲ, ಎಲ್ಲೇ ಇಲ್ಲ ಎಣೆಯೋ ಇಲ್ಲ. ಅವನಿಗೆ ಎಲ್ಲೇನೂ ಇಲ್ಲ ಎಣೆಯೋ ಇಲ್ಲದವನು. ಅವನಲ್ಲಿರೋ ಗುಣಗಳು ಎನ್ನಿಸ್ಬೋದಪ್ಪ ಅಂದ್ರೆ ನಿಸ್ಸಂಖ್ಯ ಸ್ವಗುಣ. ಸಂಖ್ಯೆಗೆ ಎಟ್ಕೋದಿಲ್ಲ, ಅದು ನಿಸ್ಸಂಖ್ಯ. ಯಾವ್ದಾದ್ರು ಇದ್ದ ಒಂದು ಸಂಖ್ಯೆ ಇರುತ್ತೆ, 100 200. ಬ್ರಹ್ಮನ ಆಯುಸ್ಗೂ ನಾನು ಹೇಳಿದೆ ಎಷ್ಟು ದೊಡ್ಡದು ಅಂತ, ಅದಕ್ಕೂ ಒಂದು ಸಂಖ್ಯೆ ಇದೆ. ಆದ್ರೆ ಭಗವಂತನ ಗುಣಕ್ಕೆ ನಿಸ್ಸಂಖ್ಯ, ಅದಕ್ಕೆ ಸಂಖ್ಯೆನೇ ಇಲ್ವಂತೆ. ಹೇಳಕ್ಕೆ ಇಷ್ಟು ಅಂತ ಸಂಖ್ಯೆನೇ ಇಲ್ಲ. ಅದು ಸ್ವಗುಣ ವಿಭವ ಅನುಭವ. ಆ ಭಗವಂತನ ತನ್ನ ಗುಣ ಇದೆಯಲ್ಲ ಅದು ಸದಾ ಕಾಲ ವಿಭವ ಅನುಭವ ವೈಭವೇ ಸದಾತನೇ. ಭಗವಂತನ ಗುಣ ಪರದಲ್ಲೇ ಆಗ್ಲಿ ವಿಭವದಲ್ಲೇ ಆಗ್ಲಿ ಯಾವ ಅವತಾರ ಕಾಲದಲ್ಲೇ ಆಗ್ಲಿ ಎಲ್ಲವೂ ಸಹ ಇರುತ್ತೆ. ನಮಗೆ ಅವತಾರ ಕಾಲದಲ್ಲಿ ನಮಗೆ ಕಾಣೋದಿಲ್ಲ ಅಷ್ಟೇ ಇರ್ತವಲ್ಲ, ಅದಲ್ಲಿ ಯಾವುದೂ ಕಮ್ಮಿ, ಎಲ್ಲವೂ ಹಾಗೆ ಇರುತ್ತೆ. ಅದರಿಂದ ಅವನು ಸದಾ ಕಾಲವಿದ್ದರೂ ಸಹ ಅವನು ಸ್ವತಃ ಏವ ಸದಾತನೇ ಸ್ವತಃ ಏವ ಅಶೇಷ ಪರಿಪಂಥಿ. ಅವನು ಸಮಸ್ತ ದೋಷ ವಿರೋಧಿಯಾಗಿದ್ದಾನೆ. ಅದರಿಂದ ಅಶೇಷ ಪರಿಪಂಥಿ ಶಾಂತಾನಂತ ಅನುಪಮ ಅನುಕೂಲತಮಃ. ಅವನು ಕಡೆಗೆ ಅವನು ಶಾಂತನೂ ಆಗಿದ್ದಾನೆ, ಅನುಪನೂ ಆಗಿದ್ದಾನೆ, ಅನಂತನೂ ಆಗಿದ್ದಾನೆ. ಇದ್ರೂ ಸಹ ಇಷ್ಟಾಗಿಯೂ ಸಹ ಅನುಕೂಲನೂ ಆಗಿದ್ದಾನೆ. ಅಷ್ಟಾಗಿ ಅವನು ಪರದಲ್ಲಿದ್ದಾನಲ್ಲ, ಕೈಗೆ ಇಟ್ಕೋದಿಲ್ವಲ್ಲ. ಈಗ ನೋಡಿದ್ರೆ ಎಲ್ಲ ಇರ್ತಾರೆ, ಅವ್ರು ನಮ್ಮ ಕೈಗೆ ಅವ್ರನ್ನ ನೋಡಕ್ಕೂ ಆಗೋದಿಲ್ಲ, ಮಾಡಕ್ಕೂ ಆಗೋದಿಲ್ಲ ನಮಗೆ. ಆ ತರ ಎಲ್ಲ ಭಗವಂತನ ಎಲ್ಲರೂ ಅಂತರ್ಯಾಮಿ, ಎಲ್ಲರಿಗೂ ಅನುಕೂಲನಾಗೂ ಇದ್ದಾನೆ ಅವನು. ಅದು ಅನುಕೂಲ ಅಥವಾ ಆಮೇಲೆ ಸ್ವಯಂ ಪ್ರಭಾತ್ಮಾನುಭವ ನಿಬಂಧನ. ಅವನಿಗೆ ಅವನ ಪ್ರಭೆಯಿಂದ ಕೂಡಿದ ಆತ್ಮಗುಣ. ಭಗವಂತನ ಆತ್ಮಗುಣ, ಅವನ ಆತ್ಮಾನುಭವ. ಭಗವಂತನ ಆತ್ಮಾನುಭವ ಹೇಗೆ ಪಡ್ಕೋಬಹುದು? ಅವನಿಗೆ ಸ್ವತಃ ಯಾವಾಗಲೂ ಇದ್ದೇ ಇರುತ್ತೆ. ಭಗವಂತನು ಎಲ್ಲರಿಗೂ ಆತ್ಮಾನುಭವವನ್ನು ಕೊಡೋದ್ರಿಂದ ಅದರಿಂದ ಬಂದಂತ ಅವನಿಗೆ ಆ ಭಗವಂತನ ಅವನು ಸ್ವಯಂ ಅವನ ಲೀಲಾ ವಿಭೂತಿ ನಿತ್ಯ ವಿಭೂತಿಯನ್ನು ಅನುಭವಿಸ್ತಾ ಇದ್ದಾನಲ್ಲ, ಅದರಿಂದ ಬಂದಂತ ಅವನಿಗೆ ಯಾವ ಬಂಧನೂ ಇಲ್ಲ. ಅವನಿಗೆ ಬಂಧನ ಇಲ್ಲ, ನಿಬಂಧನ. ಯಾವ ಬಂಧನೂ ಇಲ್ದಾನೆ, ನಿರಂಕುಶ. ಅವನಿಗೆ ಅಂಕುಶ ಹಾಕೋರು ಯಾರೂ ಇಲ್ಲ. ಆ ತರ ಇವನು. ಆಮೇಲೆ ಆನಂದನ್ ಯಕೃತ. ಅವನು ಕಡೆಗೆ ಆನಂದ ಅನ್ನೋದು ತರಂಗವಾಗಿ ಅಲೆ ಅಲೆಯಾಗಿ ಬರ್ತಾನೆ ಇರ್ತಂತೆ. ಆನಂದಕ್ಕೆ ಎಣೆಯೇ ಇಲ್ಲ. ಅಲ್ಲಿ ಮುಕ್ತರಿಗೂ ಅಷ್ಟೇ, ನಿತ್ಯರಿಗೂ ಆನಂದನು ತರಂಗ ತರ ಬರ್ತಾನೆ ಇರುತ್ತೆ. ಅದಕ್ಕೆ ಎಣ ಇಲ್ಲದೆ ನಿಸ್ತರಂಗ ಸ್ಥಿಮಿತ ಅಮೃತ ಮಹೋದಧಿ. ಅವನು ನಿಜವಾದ ಅಮೃತ ಅಲ್ಲೇನಿರೋದು. ಅಮೃತ ಅನ್ನೋದು ಅದು ಇಲ್ಲಿ ಹೇಳುವ ಅಮೃತ ಇದು ಒಂದು ಕ್ವಾಲಿಫೈಡ್ ಅಮೃತ. ಇಂದ ದೇವತೆಗಳಿಗೆ ಸಿಕ್ಕಿರುವ ಅಮೃತ ಒಂದು ಕ್ವಾಲಿಫೈಡ್. ಅವರಿಗೆ ಇದರವರೆಗೆ ಒಂದು ಬ್ರಹ್ಮನ ಒಂದು ದಿನದವರೆಗೆ ಅವ್ರಿಗಷ್ಟೇ. ಆಮೇಲೆ ಅವರು ಎಲ್ಲ ಹೋಗ್ಬೇಕಾಗಿರೋದೆ.
ಆದ್ರೆ ಅದು ನಿತ್ಯವಾದ ಅಮೃತ. ಅದು ತ್ರಿಪಾದಸ್ಯ ಅಮೃತಂ ದಿವಿ ಶ್ರುತಿ ಹೇಳುತ್ತೆ. ಅಮೃತವಾದ ದಿವಿ ಅದು ಅಮೃತ ಮಹೋದದಿ. ಅದು ಉದದಿಯಿಂದ ಅದು ಸಾಗರ, ಅಮೃತದ ಸಾಗರವೇ ಅಲ್ಲಿ ಇರ್ತದೆ ಅಲ್ಲಿಗೆ. ಅಂದ್ರಿಂದ ಪರಾವಸ್ಥೆಯ ಏವ ಸರ್ವನಿರಪೇಕ್ಷೋ. ಆಮೇಲೆ ನಿತ್ಯ ತೃಪ್ತ ಅವನಿಗೆ ನಿರಪೇಕ್ಷ, ಯಾವ ಅಪೇಕ್ಷೋ ಇಲ್ಲ ಅವನಿಗೆ. ಪರಾವಸ್ಥೆ ಇರೋದ್ರಿಂದ ಅವನಿಗೆ ಅವನಿಗೆ ಯಾವ್ದು ಅವನು ಎಲ್ಲವನ್ನೂ ಸಹ ಪಡೆದವನು. ಅವನಿಗೆ ಬೇಕಾಗಿರೋದು ಯಾವ ಅಪೇಕ್ಷೆಯೂ ಅವನಿಗಿಲ್ಲ. ಅವನಿಗೆ ಎಲ್ಲ ಸಮಸ್ತ ತೃಪ್ತನಾಗಿರ್ತಾನೆ. ಅವನಿಗೆ ಯಾವುದು ಯಾವುದು ಬೇಕಾದ. ಆಮೇಲೆ ನಿತ್ಯ ತೃಪ್ತ ನಿರಪೇಕ್ಷ, ಅವನಿಗೆ ಆಸೆ ಅನ್ನೋದೇನೂ ಇಲ್ಲ, ಯಾವಾಗಲೂ ತೃಪ್ತನಾಗಿದ್ದಾನೆ ಅವನು ಕಡೆಗೆ. ಇದನ್ನ ಇವರು ಯಾರು ಶ್ರುತಿಗಳು ಅವೆಲ್ಲ ನಿರೂಪಣೋ ಎಲ್ಲ ನಿರೂಪಣೆ ಮಾಡಿದೆ. ಹೇಗೆ ನಮಗೆ ಇದೆಲ್ಲ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಊಹಿಸಿ ಶಬ್ದಗಳಿಂದ ತಿಳ್ಕೋಬೇಕು. ಋಷಿಗಳು ಕಂಡಂತ ಮಾರ್ಕಂಡೇಯ ಋಷಿಗಳು ಹೇಳಿದ್ದೆ ತಿಳ್ಕೋಬೇಕು. ವೇದಗಳಲ್ಲಿ ಪುರಾಣಗಳು ಹೇಳಿದ್ದೆಲ್ಲವ ತಿಳ್ಕೊಂಡು ಅದರಿಂದ ನಿರೂಪಣೆ ಆಗೋದ್ರಿಂದ ಭಗವಾನ್ ಅಂತ ಅವನು ಸಾಕ್ಷಾತ್ ಭಗವಂತ. ಈ ಮಂಗಳಂ ಪರಂ ಅಂದ್ರೆ ಯಾರಪ್ಪ ಅಂದ್ರೆ ಅವನೇ ಸಾಕ್ಷಾತ್ ಭಗವಂತ ಅಂತ ಗೊತ್ತಾಗಿದೆ ಅಂತ ಈ ತರ ನಿರೂಪಣೆಯಾಗಿದೆ. ಅದನ್ನು ಸಹ ನಾವು ನೇರವಾಗಿ ತಿಳ್ಕೊಳಕ್ಕಾಗಲ್ಲ. ವೇದಗಳಲ್ಲಿ, ಶ್ರುತಿಗಳಲ್ಲಿ, ಮತ್ತೆ ಸ್ಮೃತಿಗಳಲ್ಲಿ, ಮತ್ತೆ ವೇದವ್ಯಾಸ ಪರಾಶರಾದಿಗಳು ಅವರ ಪುರಾಣಗಳಲ್ಲಿ ಹೇಳಿದ ವಿಷಯವನ್ನು ತಿಳ್ಕೊಂಡು ಅದನ್ನ ಮಾಡ್ಬೇಕು. ಅದಕ್ಕೆ ಮುಂದನೇದಲ್ಲಿ ಬ್ರಹ್ಮಸೂತ್ರವೇ ತುಂಬಾ 3-4-5-6 ಸೂತ್ರ ಬರುತ್ತೆ. ಅದಕ್ಕೆ ಆನಂದಮಯೋ ಅಭ್ಯಾಸಾತ್ ಅಂತ ಬರುತ್ತೆ. ಅದಕ್ಕೆ ಭಗವಂತ ಅವನು ಆನಂದಮಯ ಅನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಯಾಕಂದ್ರೆ ಅಭ್ಯಾಸಾತ್ ಅನ್ಬಿಟ್ಟು ಅಂತ. ಅದಕ್ಕೆ ಅದು ಆತರ ಅವನು ಅಭ್ಯಾಸ ಅಂದ್ರೆ ಮೊದಲಿಂದ ಇರೋದು, ಅದಕ್ಕೆ ಯಾವ ಇದೂ ಇಲ್ಲ ಅಂದ್ಬಿಟ್ಟು ಅಂತ. ಆಮೇಲೆ ಆನಂದಮಯ ಪ್ರಧಾನಸ್ಯ ಅಂದ್ಬಿಟ್ಟು ಅಂತ. ಅವನು ಆನಂದಮಯ ಪ್ರಧಾನ ಅಂದ್ಬಿಟ್ಟು ಅದಂದ್ರೆ ಅವನಿಗೆ ಕೊನೆ ಅನ್ನೋದು ಇದು ಅನ್ನೋದು ಯಾವುದೂ ಇಲ್ಲ ಅವನಿಗೆ. ಅದರಿಂದ ಇದು 3ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ಈ ತರ 3-4 ಇದರಲ್ಲಿ ಅಕ್ಷರಾದಯಂತೂ ಅವರೋಧ ಅಂದ್ಬಿಟ್ಟು ಬರುತ್ತೆ. ಅದಕ್ಕೆ ಅವನ ಆನಂದ ಅನ್ನೋ ಮೊದಲಾದ ಧರ್ಮ ಇದೆಯಲ್ಲ, ಅದಕ್ಕೆ ಯಾವ ಅವರೋಧವೂ ಇಲ್ಲ ಅದಕ್ಕೆ ಅಂತ ತೋರಿಸ್ಕೊಳ್ತಾರೆ. ಅಕ್ಷರಾಧೀಯ ಅಂದ್ರೆ ಅವನಿಗೆ ಅಸಾಮಾನ್ಯವಾದ ಅದಕ್ಕೆ ಅದೆಲ್ಲ ಬರುತ್ತೆ ತುಂಬಾ ವಿಶೇಷಕ್ಕೆ. ಅಸಾಮಾನ್ಯವಾದ ಧರ್ಮಗಳ ಇರೋದ್ರಿಂದ ಅದರಿಂದ ಎಲ್ಲರ ಅಕ್ಷರ ವಿದ್ಯೆ ಅಂದ್ರೆ ಉಪಾಸನೆಗಳಲ್ಲೂ ಸಹ ಈ ಭಗವಂತನನ್ನ ಈ ತರ ಉಪಾಸನೆ ಮಾಡಬೇಕು. ಆನಂದಾದಭ್ಯಾಸ ಅಂತ ಇದನ್ನ ಉಪಾಸನೆ ಮಾಡಬೇಕು. ಆನಂದಮಯ ಭಗವಂತ ಅಂತ ಈ ಆನಂದಮಯವನ್ನ ನಾವು ತೈತ್ರೋಪನಿಷತ್ತಲ್ಲಿ ನೋಡಿದ್ವಿ ನಾವು. ಅದಕ್ಕೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂದ್ಬಿಟ್ಟು ಬರ್ತಲ್ಲ. ಆನಂದನ ಇದ್ಮೇಲೆ ಬ್ರಹ್ಮವನ್ನ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಮನುಷ್ಯ ಆನಂದ, ಮನುಷ್ಯ ಗಂಧರ್ವರು, ಆಮೇಲೆ ದೇವಗಂಧರ್ವರು, ಅದೇ ತರ ಪಿತೃಗಳು, ಜಾನ ದೇವತೆಗಳು, ಕರ್ಮ ದೇವತೆಗಳು, ಇಂದ್ರ, ಇದೆಲ್ಲ ಹೇಳ್ಕೊಂಡು ಬರುತ್ತಲ್ಲ. ಸ ಏಕೋ ಬ್ರಹ್ಮಣ ಆನಂದ ಅಂತ ಮುಗಿಸುತ್ತಲ್ಲ ಅದು. ಅವಾಗ ಅದಕ್ಕೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಅವನ ವರ್ಣ ಹೋಗ್ತೇವೆ ತಂದೆನ ಕೇಳ್ತಾನೆ. ಅವಾಗ ನೀನು ಭಗವಂತನ ಧ್ಯಾನ ಮಾಡು ಅಂತ ಹೇಳ್ತಾನೆ. ಏನ್ ಮಾಡ್ಬೇಕಂದ್ರೆ ಒಂದೊಂದ ಮಾಡ್ತಾನೆ. ಪ್ರಾಣೇ ಬ್ರಹ್ಮೇತಿ ವಿಜಾನಾತ್, ಮನೋ ಬ್ರಹ್ಮೇತಿ ವಿಜಾನಾತ್, ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅಂದ್ಬಿಟ್ಟು ವಿಜ್ಞಾನಂ ಬ್ರಹ್ಮೇತಿ ಕಡೆಗೆ ಆನಂದೋ ಬ್ರಹ್ಮೇತಿ. ಒಂದೊಂದು ಮಾಡಿದಾಗ್ಲೂ ಸ್ವಲ್ಪ ತಿಳಿಯುತ್ತೆ. ಅವಾಗಲ್ಲ ಮತ್ತೆ ಹೋಗಿ ಕೇಳ್ತಾನೆ, ಮತ್ತೆ ಮಾಡು ಅನ್ನುವಾಗ ಕಡೆಗೆ ಆನಂದೋ ಬ್ರಹ್ಮೇತಿ, ಆನಂದ ಬ್ರಹ್ಮ ಮಾಡುವಂತಾನೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಆಗ ಮುಂದಕ್ಕೆ ಬರೋದಿಲ್ಲ. ಸೈಷಾ ಭಾರ್ಗವಿ ವಿದ್ಯೆ ವಾರುಣಿ ವಿದ್ಯಾ, ಇದಕ್ಕೆ ವಾರುಣಿ ವಿದ್ಯಾ ಅಂತ, ಭಾರ್ಗವಿ ವಾರುಣಿ ವಿದ್ಯಾ ಅಂತ ಆ ವಿದ್ಯೆ ಹೆಸರೇ ಇಟ್ಬಿಟ್ಟು ತೈತ್ರೋಪನಿಷತ್ತಲ್ಲಿ ಬರುತ್ತೆ. ಯಾಕಂದ್ರೆ ಬ್ರಹ್ಮನನ್ನ ಆನಂದಮಯನಾಗಿ ಮಾಡಿದಾಗ ಅವ್ನು ಕಟ್ಕೊಂಡ್ಬಿಟ್ಟ ಅವರು. ಅದಕ್ಕೆ ಎಲ್ಲ ಒಂದು ಇದರಲ್ಲೂ ಸಹ ಭಗವಂತನ ಇದರಲ್ಲಿ ಬ್ರಹ್ಮಸೂತ್ರ ಹೇಳುತ್ತೆ. ಆನಂದ ಅನ್ನೋ ಗುಣವನ್ನ ಎಲ್ಲಾ ಇದರಲ್ಲೂ ಒಂದು ಅಭ್ಯಾಸ ಸೇರ್ಕೋಬೇಕು. ಎಲ್ಲಾ ಉಪಾಸನೆಗಳು ಬೇರೆ ಬೇರೆ ಗುಣಗಳು ಹೇಳಿದೆ. ಅದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಆನಂದಮಯ ಅನ್ನೋದು ಎಲ್ಲದಲ್ಲೂ ಸೇರ್ಕೋಬೇಕು ಅಂದ್ಬಿಟ್ಟು ಆಮೇಲೆ ನೇರವಾಗಿ ಅದೇ ಹೇಳ್ತಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಅವನ ಸತ್ಯ ಜ್ಞಾನ ಮತ್ತು ಅನಂತ, ಅದರಲ್ಲಿ ಆನಂದವೂ ಸೇರಿಕೊಳ್ಳುತ್ತೆ. ಅನಂತಂ ಬ್ರಹ್ಮ ಅಂದ್ಬಿಟ್ಟು ಅದೇ ಆನಂದೋ ಬ್ರಹ್ಮ ಅಂತ ಹೇಳಿದ್ರೆ ಅಂದ್ರೆ ಶಾಂತಿ ಸಮೃದ್ಧಂ ಅಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ ಅಂತ. ಶಾಂತಿ ಸಮೃದ್ಧಂ ಅಮೃತ ಅಂದ್ಬಿಟ್ಟು ಅಂತ. ಶಾಂತಿ ಸಮೃದ್ಧನಾದವನು ಅವನು ಆಮೇಲೆ ಅಮೃತನಾದವನು ಅಂತ ತೈತಿರೀಯ ಶಿಕ್ಷಾವಳಿಯಲ್ಲಿ ಬರುತ್ತೆ. ಅದಕ್ಕೆ ಆಮೇಲೆ ಕಡೆಗೆ ಯೋಗ ಸೂತ್ರದಲ್ಲಿ ಬರುತ್ತೆ. ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಯೋಗವನ್ನು ಮಾಡ್ತಾರಲ್ಲ ಪತಂಜಲಿ, ಕಡೆಯಲ್ಲಿ ಧಾರಣೆ ಆದ್ಮೇಲೆ ಸಮಾಧಿ ಮಾಡ್ಬೇಕಾದ್ರೆ
ಯಾವ ತರ ಮಾಡಬೇಕು ಅಂತ ಅಲ್ಲಿ ಬರುತ್ತೆ. ಅದೆಲ್ಲ ಅವ್ರು ಹೇಳ್ತಾರೆ. ಯತ್ರ ಯತ್ರ ಲಕ್ಷ್ಯತೆ ಶಾಂತಂ ಅನುದ್ವಾಂತಂ ಅಂತರಂಗಂ ತೃಪ್ತಂ ಅಮೃತಂ ಪರಂ ಬ್ರಹ್ಮತದ್ಧಾರಯೇತಿ ಇದು ಏಷ ನೈಷ್ಠಿಕಿ ಧಾರಣ. ನೈಷ್ಠಿಕವಾದ ಧಾರಣೆ ಅನ್ನೋದು ಏನು ಅಂತ ಅಂದ್ರೆ ಅವ್ರು ಹೇಳ್ತಾರೆ, ಭಗವಂತ ಅವನು ಯಾರು, ಅವನ ಲಕ್ಷ್ಯ ಅಂದ್ರೆ ಅವನಂದ್ರೆ ಧ್ಯಾನ ಮಾಡುವ ಲಕ್ಷ್ಯ ಅಂದ್ರೆ ಲಕ್ಷ್ಯ ಇಟ್ಕೋಬೇಕು ಯಾರು ಅವನಿಗೆ. ಅವನು ಶಾಂತ, ಅವನು ಶಾಂತನೋ ಅಂತ ಮಾಡ್ಬೇಕು. ಅವನು ಏನನ್ನೂ ಅನುದ್ವಾಂತಂ ಏನನ್ನೂ ಅಪೇಕ್ಷಿಸವನು ಅಂತ, ಮತ್ತೆ ಅಂತರಂಗಂ ನಮ್ಮ ಅಂತರಂಗದಲ್ಲಿ ಹೃದಯದಲ್ಲಿರುವುದನ್ನು ಅಂದ್ಬಿಟ್ಟು ಅಂತ, ತೃಪ್ತಂ ಸದಾ ತೃಪ್ತನಾಗಿರುವವನು ಅವನು ಯಾವುದೂ ಇದಿಲ್ಲ ಅಂದ್ಬಿಟ್ಟು, ಅವಾಪ್ತ ಸರ್ವ ಸಮಸ್ತ ಕಾಮ ಅಂತ ಹೇಳ್ತಾರೆ ಆ ತರ ಅವನು. ಆಮೇಲೆ ಅಮೃತಂ ಪರಂ ಬ್ರಹ್ಮ, ಅಮೃತನಾದವನು ಪರನಾದ ಬ್ರಹ್ಮ ಇತಿ ಧಾರಯೇ, ಆ ತರ ಧಾರಣೆ ಮಾಡಿಕೊಂಡು ಯಾವಾಗ ಮಾಡಿದ್ರೆ ಅವಾಗ ಧಾರಣೆ ಅನ್ನೋದು ಲಭಿಸುತ್ತೆ. ಅದು ಧಾರಣೆ ಆಯ್ತು ಅಂದ್ರೆ ನೆಕ್ಸ್ಟ್ ಸಮಾಧಿಗೆ ಹೋಗ್ಬಿಟ್ಟ ಅಂದ್ರೆ ಅವರು ಭಗವಂತನೇ ಕಂಡುಕೊಂಡ್ಬಿಡ್ತಾರೆ. ಅವಾಗ ಸಮಾಧಿಯಲ್ಲಿ ಅನುಭವಿಸ್ತಾರೆ, ಹೊರಗಡೆ ಏನು ಗೊತ್ತಾಗಲ್ಲ ಅವರಿಗೆ, ಭಗವಂತನೇ ಅನುಭವಿಸ್ತಿರ್ತಾರೆ. ಅದರಲ್ಲೂ ಸಹ ಯೋಗಸೂತ್ರ ಹೇಳ್ಬೇಕಾದ್ರೂ ಸಹ ಅವನ್ನ ಆ ಭಗವಂತನ ಆನಂದ ರೂಪಿ ಶಾಂತ ರೂಪಿ ಅಂತ ಮಾಡುತ್ತೆ ಅದು. ಅದರಿಂದ ಅದನ್ನು ಇದೆಲ್ಲ ಮಂಗಳಂ ಪರಂಗೆ ಬರುತ್ತೆ ಅನ್ಬಿಟ್ಟು ಅಂತ. ಆಮೇಲೆ ಅವನು ತುಂಬಾ ಹೇಳಿದ್ದಾರೆ, ಕೆಲವನ್ನ ಕಟ್ ಮಾಡೋಣ, ನಮಗೆ ಬೇಕಾಗಿರೋ ಮಾತ್ರ ತಗೊಳ್ಳೋಣ. ಅದರಲ್ಲಿ ಜ್ಞಾನಾನಂದ ಉಪದೇಶ ಆನುಕೂಲ್ಯನ ಸ್ವಯಂ ಯಥಾವಳಿದರಂತೆ ನೋಡೋಣಕ್ಕೆ. ಮುಂಡಗೋಪನಿಷತ್ತಲ್ಲಿ ಹೇಳ್ತಾರೆ. ಮುಂಡಗೋಪನಿಷತ್ತಲ್ಲಿ ಭಗವಂತ ಯಹ ಸರ್ವಜ್ಞ ಸರ್ವವಿತೆ ಅಂತ ಭಗವಂತ ಕೊಂಡಾಡುತ್ತೆ. ಅದಕ್ಕೆ ಆ ಸರ್ವಜ್ಞ ಸರ್ವವಿತೆ ಅಂತ ಅಂದ್ರೆ ಅದು ಇತ್ಯಾದಯೋನ ಪರಸ್ಪರಂ ಉಪರುಂಧ್ಯ ಅಂದ್ಬಿಟ್ಟು ಅಂದ್ರೆ ಅವನು ಎಲ್ಲವನ್ನು, ಅವನು ಸರ್ವಜ್ಞ ಸರ್ವವಿತೆ ಅಂತ ಇರುವ ಎಲ್ಲಾ ಗುಣಗಳಿದ್ರೂ ಸಹ ಒಂದಕ್ಕೊಂದು ನ ಪರಸ್ಪರಂ ಉಪರುಂಧ್ಯ, ಒಂದಕ್ಕೊಂದು ವಿರೋಧವಾಗೋದಿಲ್ವಂತೆ. ಭಗವಂತನ ಇಷ್ಟೊಂದು ಗುಣಗಳಿದ್ದಾರಲ್ಲ, ಯಾವ್ದಾದ್ರು ಒಂದು ಗುಣದಲ್ಲಿ ವಿರೋಧವಾಗಬೇಕಲ್ಲ ಅಂದ್ರೆ ಕೆಲವು ವಿರೋಧವಾಗಿಕೊಂಡು ವಿರೋಧವಲ್ಲ, ಒಂದಕ್ಕೊಂದು ಸಹ ಯಾವುದೂ ವಿರೋಧವಾಗಿರೋದಿಲ್ಲ, ಅನುಕೂಲವಾಗಿರುತ್ತೆ ಅನ್ಬಿಟ್ಟು ಹೇಳುತ್ತೆ. ಅದನ್ನ ಒಂದು ತಗೊಂಡಿದ್ದಾರೆ ಕಡೆಗೆ. ಆಮೇಲೆ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದರಲ್ಲಿ ಅದನ್ನ ಹೇಳ್ತಾರೆ. ಅಶುಭಾನಿ ನಿರಾಚಟ್ಟೆ ಧನೋತಿ ಶುಭ ಸಂತತಿ ಸ್ಮೃತಿ ಮಾತ್ರೇಣ ಎತ್ತುಂ ಸಹ ಬ್ರಹ್ಮ ತನ್ ಮಂಗಳಂ ವಿದುಹು. ಇದನ್ನ ಮಾಧುರು ಇದನ್ನ ತೆಗಿದ್ದಾರೆ ಈಗ. ಅಂದ್ರೆ ಸ್ಮೃತಿ ಮಾತ್ರೇಣ ಯತ್ಪುಂಸಾಂ, ಭಗವಂತನ ಸ್ಮೃತಿ ಮಂಗಳಕರನಾದವನು ಅಂತ ಒಂದು ಸ್ಮೃತಿ ಮಾಡಿದ್ರು ಸಹ ಸಾ ಬ್ರಹ್ಮ ತನ್ ಮಂಗಳಂ ವಿದುಹು ಮಾಡಿದ ತಕ್ಷಣ ಆಗುತ್ತೆ ಅಶುಭಾನಿ ನಿರಾಶಷ್ಟೇ, ಎಲ್ಲ ಅಶುಭಗಳು ಅಶುಭ ತನೋತಿ ಶುಭ ಸಂತತಿ, ಎಲ್ಲ ಅಶುಭಗಳು ಹೋಗಿ ನಮ್ಮನ್ನು ಮಂಗಳಕರ ಮಾಡಿ ತನೋತಿ ಶುಭ ಸಂತತಿ, ಶುಭ ಸಂತತಿ ನಮಗೆ ಬರುತ್ತೆ. ಭಗವಂತನ ಮಂಗಳಕರನಾದವನು ಅಂತ ಅಂದ್ಬಿಟ್ಟು ಅಂತ ಯಾರು ಅವನ್ನ ಧ್ಯಾನ ಮಾಡಿದ್ರು ಸಹ ಒಂದ್ಸಲ ವಿಷ್ಣು ಪುರಾಣ ಹೇಳ್ತಾರೆ ಎಲ್ಲಾ ಅಶುಭಗಳು ಹೋಗಿ ಮಂಗಳಕರವಾಗ್ತಾರೆ ಅವರು ಅಂದ್ಬಿಟ್ಟು ಅಂತ. ಭಗವಂತನ ಯಾಕೆ ವಿಷ್ಣು ಸಹಸ್ರನಾಮ ಹೇಳಿ ಅಂದ್ರೆ ಏನೇ ದೋಷವಿದ್ರು ಎಲ್ಲ ಹೋಗಿ ನಮಗೆ ನಿತ್ಯ ಎಷ್ಟೋ ದೋಷಗಳು ಬರ್ತಾ ಇರುತ್ತೆ, ಆ ದೋಷಗಳೆಲ್ಲ ಕಳ್ಕೊಳ್ತೀವಿ ನಾವು, ಮಂಗಳಕರವಾಗುತ್ತೆ ಅನ್ಬಿಟ್ಟು ಅಂತ. ನಿರುಕ್ತಲ್ಲಿ ಸರ್ವಹೇಯ ಪ್ರತ್ಯನೀಕಂ ಅನಂತಾನಂದ ಲಕ್ಷಣಂ ವೇದಾಂತ ತಾರಕಂ ನಿತ್ಯಂ ಉಚ್ಯತೆ ಮಂಗಳಂ ಪುರಂ ಅನ್ಬಿಟ್ಟು. ಅಂದ್ರೆ ಎಲ್ಲ ಹೇಯಗಳಿಂದಲೂ ಮುಕ್ತನಾದವನು, ಅನಂತನಾದವನು ಅವನು, ವೇದಾಂತ ಪಾರಕ, ವೇದಾಂತ ಉಪನಿಷತ್ತಲ್ಲಿ ಪ್ರತಿಪಾದಿಸಲ್ಪಟ್ಟವನು, ಅದನ್ನು ಮೇಲಿರುವವನು, ಮತ್ತೆ ಅವನು ಪರಮ ಮಂಗಳ ಸ್ವರೂಪಿ ಆದವನು. ಅದರಿಂದ ಸ್ಮೃತಿ ಹಿಂಗೊಂದ ಅವನೇ ಕಟ್ಟಾಯಿ ಪೂಚೆ ಅವನು ಕೇಶವಲ್ಲಿ ಇನ್ನೊಂದು ಹಾಫ್ ಅನ್ ಅವರ್ ಹೊರಟು ಕೊಡ 1 o'clock ವರ್ಷ ಮಾಧ್ಯಾಹ್ನಕ್ಕೆ ಬಂದು ಪರವಾಗಿಲ್ಲ, ಮಾಧ್ಯಾಹ್ನಕ್ಕೆ ಬಂದಷ್ಟು ಪರವಾಗಿಲ್ಲ, ಬ್ರಹ್ಮಜ್ಞ ಅಪರ್ಪಣ ತಪ್ಪಿಲ್ಲ. ಮಾಧ್ಯಾಹ್ನಕ್ಕೆ ಬಂದಷ್ಟು ಪಣ್ಣು ನೀ ತಿಂಡಿ ಗಿಂಡಿ ತೊಡ್ಕೊ ಪರವಾಗಿಲ್ಲ, ಬ್ರಹ್ಮಯಜ್ಞ ಅಪರ್ಪಣ ಮೊಮ್ಮಗ ಬ್ರಹ್ಮಯಜ್ಞಕ್ಕೆ ನಿತ್ಯ ಬರ್ತಾನೆ. ನನಗೆ ಇವತ್ತು ಬೇಗ ಬಂದ್ಬಿಟ್ಟಿದ್ದಾನೆ, ಯಾವಾಗ 1-1:30 ಬರ್ತಾರೆ. ಅವನಿಗೆ ಪಾಠ ಇದಾಗಿರೋದ್ರಿಂದ ಬುಕ್ ಇಲ್ಲ, ಅವನಿಗೆ ನೇರವಾಗಿರೋದ್ರಿಂದ ಹೇಳಕ್ ಕೆಲಸಮೇ
ಫೋನಲ್ಲಿ ತಪ್ಪಿಡುತ್ತೆ ಅವಾಗ. ಸೊ ನಾವು ಜೊತೆ ಇದ್ರೆ ಅವಾಗ ಕರೆಕ್ಟ್ ಮಾಡ್ಬೇಕು ಅವನಿಗೆ. ಅದಕ್ಕೆ ಪಾಪ ಬರ್ತಾನೆ, ನಿತ್ಯ ಬರ್ತಾನೆ. ಆಮೇಲೆ ನೆಕ್ಸ್ಟ್ ಈಶಾನ, ಇದು ಮುಗಿಯುತ್ತೆ. ಈಶಾನ ಪ್ರಾಣವ ಪ್ರಾಣ, ಮುಂದಿನ ಶ್ಲೋಕ ಹೋಗುತ್ತೆ ಅದು. ಇದು ಬೇರೆ ಶಂಕರ ಭಾಷ್ಯವನ್ನು ನೋಡೋಣ. ಶಂಕರ ಭಾಷೆ ಎಲ್ಲ ಚಿಕ್ಕ ಚಿಕ್ಕದಾಗಿದೆ, ಅದು ಏನು ತೊಂದರೆ ಇಲ್ಲ. ಅಗ್ರಾಹ್ಯ ಅಂದ್ರೆ ಕರ್ಮೇಂದ್ರಿಯ ನ ಗೃಹ್ಯತೆ ಇತಿ ಅಗ್ರಾಹ್ಯ. ಚಿಕ್ಕ ಬರುತ್ತೆ. ನಮ್ಮ ಇಂದ್ರಿಯಗಳಿಂದ, ನಮ್ಮ ಈ ಮಾನುಷ ಚಾಕ್ಷುಷಗಳಿಂದ ಭಗವಂತನ ಗ್ರಹಿಸಲು ಸಾಧ್ಯವಿಲ್ಲ. ಅದರಿಂದ ಅವನು ಅಗ್ರಾಹ್ಯ ಅಂದ್ಬಿಟ್ಟು ಅದಕ್ಕೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಕೂಡ ಅದನ್ನ ಕೋಟ್ ಮಾಡಿದ್ದಾರೆ. ಮನಸ್ಸಿಂದಲೂ ಬಾಯಿಂದ ಹೇಳಕ್ ಸಾಧ್ಯವಿಲ್ಲ, ಮನಸ್ಸಿನಿಂದಲೂ ಗ್ರಹಿಸ್ಬೋದ ಅಂದ್ರೆ ಅದೂ ಸಾಧ್ಯವಿಲ್ಲ ಅಂತ ಶ್ರುತಿನೇ ಹೇಳ್ಬಿಡುತ್ತೆ ಅದಕ್ಕೆ. ಆಮೇಲೆ ಶಶ್ವತ್ ಸರ್ವೇಷು ಕಾಲೇಶು ಭವತಿ ಇತಿ ಶಾಶ್ವತಃ. ಶಶ್ವತ್ ಅಂದ್ರೆ ಯಾವಾಗ್ಲೂ ಅಂತ, ಸರ್ವಕಾಲೇಶು ಭವತಿ ಇತಿ ಸ್ಥಿರವಾಗಿರುವಂತ ಶಶ್ವತ್, ಸ್ಥಿರವಾಗಿ ಒಂದೇ ತರ ಇರೋದಕ್ಕೆ ಶಶ್ವತ್ ಅಂತ. ಒಂದೇ ತರ ಎಲ್ಲಾ ಕಾಲದಲ್ಲೂ ಸರ್ವಕಾಲೇಶು ಭವತಿ ಇರೋದ್ರಿಂದ ಅವನು ಶಾಶ್ವತಃ. ಶ್ರುತಿನಲ್ಲಿ ಶಾಶ್ವತಂ ಶಿವಮಚ್ಯುತಂ ಅದನ್ನು ತಗೊಂಡಿದ್ದಾರೆ, ಶ್ರುತಿನಲ್ಲಿ ಬರುತ್ತೆ ಅಂದ್ಬಿಟ್ಟು ನಾರಾಯಣ ಶ್ರುತಲ್ಲಿ. ಆಮೇಲೆ ಕೃಷ್ಣ ಅಂತಕ್ಕೆ ಸದಾನಂದಾತ್ಮಕ ಕೃಷ್ಣ. ಕೃಷ್ಣಾನಕ್ಕೆ ಅಂದ್ರೆ ಯಾವಾಗಲೂ ಆನಂದಾತ್ಮಕನಾಗಿರ್ತಾನೆ. ಸಚ್ಚಿದಾನಂದ ಅಂತ ಇನ್ನೊಂದು ಹೇಳ್ತಾರೆ. ಸದಾನಂದ, ಯಾವಾಗಲೂ ಆನಂದಾತ್ಮಕನಾಗಿರೋದ್ರಿಂದ ಈ ಆನಂದ ಅನ್ನೋದು ಗುಣ ಭಗವಂತನ ಎಲ್ಲಾ ಇದರಲ್ಲೂ ಇರುತ್ತೆ. ಅದರಿಂದ ಕೃಷ್ಣ ಅಂದ್ಬಿಟ್ಟು. ಆಮೇಲೆ ಭಟ್ರು ಹೇಳ್ದಾಗ ಕೃಷಿರ್ಭೂ ವಾಚಕ, ಇದನ್ನ ಅರ್ಥ ಹೇಳೋದಿಲ್ಲ, ಹೇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ಹಿಂದೆ ಹೇಳ್ತೀನಲ್ಲ. ಕೃಷಿರ್ಭೂ ವಾಚಕ ಶಬ್ದೋ ನಶ್ಚ ನಿರ್ವೃತ್ತಿ ವಾಚಕ ವಿಷ್ಣುಸ್ತದ್ ಭಾವಯೋಗಾಚ ಕೃಷ್ಣೋ ಭವತಿ ಶಾಶ್ವತಃ ಅಂದ್ಬಿಟ್ಟು ಅವನು ಕೃಷ್ಣನಿಗೆ ಶಾಶ್ವತ ಅನ್ನೋದಕ್ಕೂ ಆಗುತ್ತೆ, ಕೃಷ್ಣ ಅನ್ನೋದಕ್ಕೆ ಹೇಳ್ತಾರೆ. ಕೃಷಿರ್ಭೂ ವಾಚಕ ಶಬ್ದ ಅಲ್ಲಿ ಹೇಳಿದ್ವಲ್ಲ, ಅದೇ ಅರ್ಥ ಇದರಲ್ಲೂ ಬರುತ್ತೆ. ಉದ್ಯೋಗ ಪರ್ವದಲ್ಲಿ ವ್ಯಾಸರು ಹೇಳಿದಂತ ಮಾತು ಇದು ಅದಕ್ಕೆ. ಆಮೇಲೆ ಅವ್ರು ಹೇಳಿದಂತ ಇನ್ನೊಂದು ತಗೋಬಹುದು ಅದಕ್ಕೆ. ಕೃಷ್ಣಾಮಿ ಪ್ರತಿಭೀಂ ಪಾರ್ಥ ಭೂತ್ವಾ ಕಾರ್ಷ್ಣಾಯ ಸೋಹಲಃ ಕೃಷ್ಣೋ ವರ್ಣಶ್ಚ ಮೇ ಯಸ್ಮಾತ್ ತಸ್ಮಾತ್ ಕೃಷ್ಣೋಹಂ ಅರ್ಜುನ. ಅಲ್ಲಿ ಹೇಳಿದ್ರೆ ಇದೇ ಶ್ಲೋಕವನ್ನು ಹೇಳಿದ್ರು. ನಾನು ಕಬ್ಬಿಣ ನೇಗಲಿಂದ ಉಳ್ತೀನಿ, ನನ್ನ ಬಣ್ಣವೂ ಉಳ್ತೀನಿ, ಬಣ್ಣವೂ ಕಪ್ಪಾಗಿರೋದ್ರಿಂದ ನನಗೆ ಕೃಷ್ಣ ಅಂತ ಕರೀತಾರೆ ಅಂದ್ಬಿಟ್ಟು ಅಂತಂದ್ರೆ ಕೃಷ್ಣ ವರ್ಣಾತ್ಮಕಾತ್ವಾ ಕೃಷ್ಣ, ಕೃಷ್ಣ ವರ್ಣಾಕನಾದ್ರಿಂದ ಅವನಿಗೆ ಕೃಷ್ಣ ಅಂತ ಬರುತ್ತೆ ಅನ್ನೋದು ಹೇಳ್ತಾರೆ ಕಡೆಗೆ. ಆಮೇಲೆ ಲೋಹಿತಾಕ್ಷ, ಲೋಹಿತೆ ಅಕ್ಷಿಣಿ ಯಸ್ಯ ಇತಿ ಲೋಹಿತಾಕ್ಷ. ಕೆಂಪಾಗಿರುವ ಕೆಂದಾವರಿ ಅಂತ ಕಣ್ಣುಗಳು ಯಾರಿಗಿದೆಯೋ ಅವನು ಲೋಹಿತಾಕ್ಷ ಅಂದ್ಬಿಟ್ಟು. ಸಮಾವೃಷಭೋ ಲೋಹಿತಾಕ್ಷ ಅಂದ್ಬಿಟ್ಟು ಶ್ರುತಿನಲ್ಲೂ ಬರುತ್ತೆ ತೈತರಿಯ ಆರಣಕದಲ್ಲಿ. ಸಹ ವೃಷಭ ಲೋಹಿತಾಕ್ಷ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅವನು ಅಂದ್ರೆ ಅವನು ಭಗವಂತ ಅವನು ಅಂದ್ರೆ ನನ್ನನ್ನು ಇದು ಲೋಹಿತಾಕ್ಷ ಸಮಾವೃಷ ಲೋಹಿತಾಕ್ಷ ಅಂದ್ಬಿಟ್ಟು ಅದರಲ್ಲಿ ಸೂರ್ಯನ ಕಣ್ಣಿಗೆ ಹೋಲಿಸಿದ್ದಾರೆ. ಅದಕ್ಕೆ ನನ್ನ ಮನಸ್ಸನ್ನು ಪವಿತ್ರಗೊಳಿಸಲಿ ಅಂತ ಮಂತ್ರ ಪೂರ್ತಿ ಹೋಗುತ್ತೆ. ಸಮಾವೃಷವೋ ಲೋಹಿತಾಕ್ಷ ಸನ್ಮನಸ ಅಂತ ಬರುತ್ತೆ. ಮತ್ತು ಸಮಾವೃಷ ಅದು ಅಂದ್ರೆ ಅದರಲ್ಲಿ ಬರುತ್ತೆ, ಅದು ಮನಸ ಅಂತ ಬರುತ್ತೆ. ಅದರಿಂದ ಆ ಸೂರ್ಯನ ಒಂದು ನನ್ನ ಮನಸ್ಸನ್ನ ಪವಿತ್ರಗೊಳಿಸಲಿ ಅಂತ ಮಂತ್ರ ಅದು. ಅದರಿಂದ ಅದನ್ನ ತಗೊಂಡಿದ್ದಾರೆ ಅದಕ್ಕೆ. ಆಮೇಲೆ ಪ್ರಳಯ ಭೂತಾನಿ ಪ್ರತರ್ದಯತಿ ಹಿನಸ್ಥಿತಿ ಪ್ರತರ್ಧನ. ಪ್ರಳಯ ಕಾಲದಲ್ಲಿ ಎಲ್ಲಾ ಭೂತಗಳನ್ನು ಪ್ರತರ್ಧನ ಅಂದ್ರೆ ಎಲ್ಲರನ್ನು ಹಿಂಸೆ ಮಾಡೋದ್ರಿಂದ ಅವನಿಗೆ ಪ್ರತರ್ಧನ ಅಂತ ಹೆಸರು. ಆಮೇಲೆ ಜ್ಞಾನೈಶ್ವರ್ಯಾದಿ ಗುಣೈ ಸಂಪನ್ನ ಪ್ರಭೂತ. ಪ್ರಭೂತ ಅಂದ್ರೆ ತುಂಬಾ ಇದೆ ಅಂದ್ರೆ ಜ್ಞಾನ ಐಶ್ವರ್ಯಾದಿ ಗುಣ ಷಡ್ಗುಣ್ಯಗಳು ಪರಿಪೂರ್ಣನಾಗಿರೋದ್ರಿಂದ ಅವನಿಗೆ ಪ್ರಭೂತ ಅನ್ಬಿಟ್ಟು ಬಂತು ಅಂದ್ಬಿಟ್ಟು. ಕಕುಧಾಮನಕ್ಕೆ ಊರ್ಧ್ವ ಮದೋ ಮಧ್ಯಭೇದೇನ ತಿಸೃಣಾಂ ಕಗುಭಾಮತಿ ಧಾಮ ಇತಿ ತ್ರಿಕಕುಧಾಮ ಇತ್ಯೇಕ ನಾಮ. ಕಕುಧಾಮ ಅನ್ನೋದು ಬಿಡಿಸ್ಬೇಡಿ, ಕಕುಧಾಮ ಒಂದೇ ನಾಮ ಅಂತ ಹೇಳ್ತಾರೆ. ಯಾರಿಗೆ ಮೇಲೆ ಕೆಳಗಡೆ ಮಧ್ಯ 3,000 ವಾಸಸ್ಥಾನವಾಗಿದೆಯೋ ಅದರಿಂದ ಅವನಿಗೆ ತ್ರಿಕಗುಧಾಮ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಏನ ಪುನಾತಿ ಯೋಗ ಪುನಾತಿ ಋಷಿ ದೇವತಾವ ತತ್ ಪವಿತ್ರಂ ಅಂತ ಹೇಳ್ತಾರೆ. ಅಂದ್ರೆ ಯಾರಿಂದ ನಾವು ಪುನಾತಿ ನಾವು ಪವಿತ್ರಗೊಳಿಸಲ್ಪಡ್ತೀವೋ ಪಡ್ಕೆ. ಆಮೇಲೆ ಯೋಗ ಪುನಾತಿ ಯಾರು ಅವನೇ ಸ್ವತಃ ಅವನು ಪವಿತ್ರನಾಗಿ ಎಲ್ಲರನ್ನೂ ಪವಿತ್ರಗೊಳಿಸ್ತಾನಲ್ಲ ಅವನು. ಋಷಿ ದೇವತಾವ ಇತ್ ತತ್ ಪವಿತ್ರಂ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ.
ಅದರಲ್ಲಿ ಆ ಪುನಃ ಅನ್ನೋದಕ್ಕೆ ಹೇಳ್ತಾರೆ ಅಲ್ಲಿ. ಆ ಪುನಃ ಅನ್ನೋದಕ್ಕೆ ವ್ಯಾಕರಣದಲ್ಲಿ ಪಾಣಿ ಒಂದು ಸೂತ್ರ ಮಾಡಿದ್ದಾರೆ. ಇವರು ಯಾಕೆ ಋಷಿರ್ ದೇವತೆಯ ಅಂದ್ರೆ ಮೇಲ್ನೋಟಕ್ಕೆ ಏನಾಗುತ್ತೆ, ಋಷಿಗಳನ್ನು ದೇವತೆಗಳನ್ನು ಯಾರು ಪವಿತ್ರಗೊಳಿಸ್ತಾರೋ ಆ ಅರ್ಥ ಹೊಂದುತ್ತೆ ಅಂತ ಆಗುತ್ತೆ. ಇಲ್ಲಿ ಅವರ ಅರ್ಥ ಬೇರೆ ತರ ಅವರ ಅರ್ಥ ಅದೇನು ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಕರಣ ಹೇಳ್ತಾರೆ. ಅದಕ್ಕೆ ಅದರಲ್ಲಿ ಒಂದು ಪದಕ್ಕೆ ಇದಲ್ಲ, ಪುನಃ ಅನ್ನೋ ಪದಕ್ಕೆ ಅವರೊಂದು ಮಾಡ್ತಾರೆ, ಪುನಃ ಸಂಜ್ಞಾಯಾಮ ಅಂತ ಮಾಡ್ತಾರೆ. ಪುನಃ ಅನ್ನೋದು ಒಂದು ಸಂಜ್ಞೆ. ಏನಪ್ಪ ಸಂಜ್ಞೆ ಅಂತ ಅಂದ್ರೆ ಅದಕ್ಕೆ ಪ್ರಾಣಿ, ಅದರಲ್ಲಿ ಋಷಿರ್ ದೇವತಾ ಅಂತ ಮಾಡ್ತಾರೆ. ಋಷಿರ್ ದೇವತೆಯೋ ಕರ್ತರಿ ಪ್ರಯೋಗದಲ್ಲಿ ಆ ಪುನಃ ಅನ್ನೋದನ್ನ ಋಷಿ ಮತ್ತು ದೇವತೆಗಳ ಇದರಲ್ಲಿ ಇದಾಗುತ್ತೆ. ಇದ್ರಲ್ಲಿ ಏನು ಅಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಹೇಳುವ ಆ ಅರ್ಥ ಹೊಂದುತ್ತೆ, ದೇವತೆಗಳನ್ನು ಇವರನ್ನು ಪವಿತ್ರಗೊಳಿಸ್ತಾನ ಅಂದ್ಬಿಟ್ಟು. ಇಲ್ಲಿ ಋಷಿ ಅಂದ್ರೆ ಮಂತ್ರ ಅಂತ ಅರ್ಥ ವ್ಯಾಖ್ಯಾನ. ಯಾಕಂದ್ರೆ ವ್ಯಾಖ್ಯಾನ ಓದಿದ್ರೆ ಗೊತ್ತಾಗೋದಿಲ್ಲ. ಋಷಿ ಅಂದ್ರೆ ಎಲ್ಲರೂ ಮಂತ್ರದ್ರಷ್ಟಾರರು. ಯಾರ ಒಂದು ಮಂತ್ರದಿಂದ ಎಲ್ಲರೂ ದೇವತೆಗಳು ಮತ್ತೆ ಮನುಷ್ಯರೆಲ್ಲ ಪವಿತ್ರಗೊಳ್ತಾರೋ ಅಂತ ಅಲ್ಲಿ ಋಷಿ ದೇವತಾಯ ಅಂದ್ರೆ ಸಂಖ್ಯೆಯಲ್ಲಿ ಋಷಿ ಅಂದ್ರೆ ಮಂತ್ರ ತಗೊಂಡು ವೇದ ಮಂತ್ರ, ಅದು ಭಗವಂತನ ಬಂದಿದ್ದು. ಆ ಮಂತ್ರದಿಂದ ಎಲ್ಲರೂ ಪವಿತ್ರಗೊಳ್ತಾರೋ ಅಂತಹ ವೇದವನ್ನು ಕೊಟ್ಟಿದ್ರಿಂದ ಅವನು ಪವಿತ್ರ ಅಂದ್ಬಿಟ್ಟು ಅದನ್ನು ತೆಗೆದುಕೊಳ್ತಾರೆ ಮೇಲೆ. ಅದಕ್ಕೆ ಆಮೇಲೆ ಇನ್ನೊಂದು ಹೇಳ್ದಂಗೆ ಅದೇ ಪವಿಹಿಯಿಂದ ವಜ್ರಂ ಹೇಳಿದ್ವಲ್ಲ, ಅದಕ್ಕೆ ತಸ್ಮಾತ್ ರಾಯತಾಯಿ ಪವಿತ್ರಂ. ವಜ್ರಂ ಅಂದ್ರೆ ಅವನ ಚಕ್ರದಿಂದ ಎಲ್ಲರನ್ನು ಕಾಪಾಡಿದಿಂದ ಅವನು ಪವಿತ್ರ ಅಂದ್ಬಿಟ್ಟು. ಅಶುಭಾನಿ ರಾಚಟ್ಟೆ ತನ ಶುಭದಸ್ತನಿ ಸ್ಮೃತಿ ಮಾತ್ರೇಣ ತ್ವಂ ಸಾಂ ಬ್ರಹ್ಮ ತನ್ ಮಂಗಲಂ ವಿದು ಅಂತ ವಿಷ್ಣು ಪುರಾಣ ಶ್ಲೋಕ ಈಗ ಹೇಳಿದ್ವಲ್ಲ, ಅದನ್ನೇ ಇಲ್ಲಿ ಇವರು ಕೊಟ್ಟು ಮಾಡಿದ್ದಾರೆ. ಅದಕ್ಕೆ ಅದರಿಂದ ಕಲ್ಯಾಣ ರೂಪತ್ವಾದ್ವಾ ಮಂಗಳಂ, ಭಗವಂತ ಕಲ್ಯಾಣ ರೂಪದ್ವಾಗಿರೋದ್ರಿಂದ ಅವನು ಮಂಗಳನಾಗಿದ್ದಾನೆ. ಮಂಗಳಂ ಪರಂ ಸರ್ವಭೂತೇಭ್ಯ ಉತ್ಕೃಷ್ಟಂ ಬ್ರಹ್ಮ. ಪರಂ ಅಂದ್ರೆ ಎಲ್ಲಾ ಭೂತಗಳಿಗೂ ಉತ್ಕೃಷ್ಟನಾದವನು, ಎಲ್ಲಾ ಇದು ಕಲ್ಯಾಣ ರೂಪಗಳಿಂದ ಮಂಗಳನಾದವನು. ಅದರಿಂದ ಮಂಗಳಂ ಅಂದ್ಬಿಟ್ಟು ಇವರು ಹೇಳ್ತಾರೆ, ಮಂಗಳಂ ಪರಂ ಇತ್ಯೇಕವಿದಂ ನಾಮ ವಿಶೇಷಣಂ. ಪರಂ ಮಂಗಳಂ ಅನ್ನೋದು ಪರಕ್ಕೆ ವಿಶೇಷಣ. ಅಂದ್ರೆ ಅವನು ಅದರಿಂದ ಒಂದೇ ಪದ ತಗೊಳ್ಳಿ, ಆದ್ರೆ ಮಂಗಳ ಅಂದು ಪರಕ್ಕೆ ವಿಶೇಷಣವಾಗಿದೆ. ಅದು ಮಂಗಲಕರನಾದಂತ ಅವನು ಭಗವಂತ, ಅವನು ಅಷ್ಟೇ ಅವನು ಅಂತ ತಗೋಬೇಕು. ಯಾಕಂದ್ರೆ ಸರ್ವಭೂತೇಭ್ಯೋ ಉತ್ಕೃಷ್ಟ, ಅದರಿಂದ ಅವನು ಪರಂ. ಅದು ಕಲ್ಯಾಣ ರೂಪತ್ವಾದ್ ಮಂಗಳಂ, ಅದರಿಂದ ಒಂದೇ ನಾಮ ತಗೊಳ್ಳಿ ಅಂದ್ಬಿಟ್ಟು ಅದನ್ನ ಮಾಡಿದ್ರು ಕಡೆಗೆ ಅವರು. ಆಮೇಲೆ ಅದಾದ್ಮೇಲೆ ಈಶಾನ ಪ್ರಾಣಲ್ಲಿ ಹೋಗ್ತಾರೆ. ಇವ್ರದೆಲ್ಲ ಚಿಕ್ಕದಾಗಿದೆ, ಇವ್ರದ್ದು ಮಾಧುರ್ದೇ ಸ್ವಲ್ಪ ದೊಡ್ಡದಾಗಿರುತ್ತೆ ವ್ಯಾಖ್ಯಾನದಲ್ಲಿ. ಅಗ್ರಾಹ್ಯ ಸಾಕಲ್ಯೇನ ಗ್ರಹೋ ನ ಭವತೀತಿ ಅಗ್ರಾಹ್ಯ. ಅವನನ್ನ ಭಗವಂತನನ್ನ ಯಾವುದರ ಇದರಲ್ಲೂ ಸಹ ಹಿಡಿಯಕ್ಕೆ ಸಾಕಲ್ಯ ಒಂದು ನಗ್ರಹೋ ಭವತಿ. ಅವನ ಈ ತರ ಅಂತ ಅವನಿಗೆ ನಿರ್ದಿಷ್ಟವಾಗಿ ಅವನು ಹಿಡ್ಕೊಂಡಿರೋಕ್ ಆಗೋದಿಲ್ಲ ಅವನಿಗೆ. ಅದರಿಂದ ಅಗ್ರಾಹ್ಯ. ಆಮೇಲೆ ಸರ್ವಸ್ಯಾಪಿ ಗೃಹೀತತ್ವೇನ ನ ವಿದ್ಯತೆ ಗ್ರಾಹ್ಯಂ ಯಶ್ಚೈತೆ ಅಗ್ರಾಹ. ಕಡೆಗೆ ಸರ್ವಸ್ಯಾಪಿ ಆದ್ರೆ ನಮಗೆ ಅವನು ಅಗ್ರಾಹ್ಯ, ಅವನಿಗೆ ಎಲ್ಲವೂ ಗ್ರಾಹ್ಯ. ಸರ್ವಸ್ಯಾಪಿ ಗೃಹೀತತ್ವೇನ, ಅವನಿಗೆ ಎಲ್ಲವೂ ಗ್ರಾಹ್ಯ, ಎಲ್ಲವನ್ನು ನೋಡ್ತಾನೆ. ಒಂದೊಂದು ಜೀವಿಯೂ ಸಹ ಎಂತ ಅನಂತ ಕೋಟಿ ಬ್ರಹ್ಮಾಂಡಲ್ಲೂ ಒಂದೊಂದು ಜೀವಿ ಒಂದೊಂದು ಕ್ಷಣ ಏನ್ ಮಾಡ್ತಾ ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನೆ, ಅವನಿಗೆ ಗ್ರಾಹ್ಯ. ಆದರೆ ಅವನ್ನ ಎಷ್ಟೇ ನವಿದ್ಯತೆ ಗ್ರಾಹ್ಯ, ಆದ್ರೆ ಅವನು ಯಾರಿಗೂ ಗ್ರಾಹ್ಯನಾಗೋದಿಲ್ಲ. ಅದರಿಂದ ಅಗ್ರಾಹ್ಯ. ಅಗ್ರಾಹ್ಯ ಅಂದ್ರೆ ಅವನಿಗೆ ನಮಗೆ ಅವನ ಅಗ್ರಾಹ್ಯ ಅಥವಾ ಅವನಿಗೆಲ್ಲವೂ ಗ್ರಾಹ್ಯ ಅನ್ನೋದಲ್ಲಿ ಅದನ್ನ ಹೇಳಿದ್ದಾರೆ. ಅಗ್ರಾಹ್ಯ ಅಂದ್ರೆ ಅವನಿಗೂ ಯಾವ್ದು ಸಿಗೋದಿಲ್ಲ ಅಂತ ತಿಳ್ಕೊಬೇಡಿ, ನಮಗೆ ಅವನ ಅಗ್ರಾಹ್ಯ, ಅವನಿಗೆಲ್ಲವೂ ಗ್ರಾಹ್ಯ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಕಡೆಗೆ ಆಮೇಲೆ ಇಂದ್ರಿಯೈ ಗೃಹೀತಂ ಅಶಕ್ತತ್ವಾದ ಅಗ್ರಾಹ್ಯ. ಇದೆಲ್ಲ ಶಂಕರವರು ಹೇಳಿದ್ದೆ. ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ, ಅದರಿಂದಲೂ ಸಹ ಇದೆ. ಆಮೇಲೆ ಶ್ರುತಿಗಳು ಹೇಳ್ತೆ ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ, ಅವನ ಕಣ್ಣಿಂದ ನೋಡೋಕ್ಕಾಗಲ್ಲ, ಮಾತಿನಲ್ಲೂ ಆಗಲ್ಲ. ನಾಪಿ ವಾಚ, ಆಮೇಲೆ ಮನಸ್ಸಾಂತ ತಗೋಬಹುದು, ನಮ್ಮ ನಾಪಿ ಮನಸ್ಸಾಂತ ಹೋಗ್ಬೋದು. ಅದರಿಂದ ಅವನು ಅಗ್ರಾಹ್ಯ ಅಂತ ತಗೋಬಹುದು. ಕಡೆಗೆ ಆಮೇಲೆ
ಗ್ರಾಹ್ಯ ಆಮೇಲೆ ಗ್ರಾಹ್ಯ ಜೀವಾದಿ ವಿಲಕ್ಷಣ ತತ್ವಾತ್ ಅಗ್ರಾಹ್ಯ. ನಮ್ಮ ಜೀವಾದಿಗಳು ಗ್ರಾಹ್ಯರು. ನಾವು ಜೀವಾದಿಗಳು ಸೂಕ್ಷ್ಮ ರೂಪದಲ್ಲಿ ಗ್ರಾಹ್ಯರಲ್ಲದೆ ಇದ್ರು ಎಲ್ಲಾ ಜೀವಗಳು ಒಂದು ಶರೀರವನ್ನು ಹೊಂದುತ್ತೆ. ಪ್ರಾಣಿಯೋ ಪಕ್ಷಿಯೋ ಮನುಷ್ಯನೋ ದೇವತೆಗಳು ಯಾವುದೋ, ಅದರಿಂದ ನಾವೆಲ್ಲ ಗ್ರಾಹ್ಯರು. ಅದರಿಂದ ಗ್ರಾಹ್ಯ ಜೀವಾದಿ ಇದು ಜೀವನ ಲಕ್ಷಣ ಗ್ರಾಹ್ಯನಾಗೋದು. ಪ್ರಕೃತಿ ಮಂಡಲದಿಂದ ಯಾವುದೋ ಒಂದು ಶರೀರದಲ್ಲಿ ಇರಬೇಕು, ಅದರಿಂದ ಗ್ರಾಹ್ಯನಾಗ್ತಾನೆ. ಇದಕ್ಕೆ ವಿಲಕ್ಷಣತ್ವಾದ ಅಗ್ರಾಹ್ಯ. ಇದಕ್ಕೆ ವಿಲಕ್ಷಣ ಆಗಿದ್ರಿಂದ ಭಗವಂತ ಅವನು ಅಗ್ರಾಹ್ಯ. ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಭಗವಂತ ಗೀತೆ ಹೇಳ್ತಾನೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. 2ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಬರ್ತಾ ಇದ್ದು, ಆಶ್ಚರ್ಯವತ್ ಪದೈದು ತದೈವ ಚಾನ್ಯ ಆಶ್ಚರ್ಯವಚ್ಚೈ ನ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿದೆ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ಅವನಿಗೆ ನನ್ನನ್ನ ನೋಡುವರೆ ಆಗೋದಿಲ್ಲ. ಕೆಲವು ಋಷಿಗಳು ಮನಸ್ಸಲ್ಲಿ ಉಪವಾಸನೆ ಮಾಡಿ ಒಂದು ಭಾಗವನ್ನ ಕಂಡುಕೊಳ್ತಾರೆ. ಕಂಡ್ಕೊಂಡು ಮತ್ತೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್, ಎಲ್ಲರಿಗೂ ಇಲ್ಲ, ಕೆಲವರು ಮಾತ್ರ ಆಶ್ಚರ್ಯದಿಂದ ಅದನ್ನೇ ಆಶ್ಚರ್ಯದಲ್ಲಿ ನೋಡ್ತಾರೆ. ಪೂರ್ಣವಾಗಿ ಗ್ರಹಿಸೋ ಸಾಧ್ಯವಿಲ್ಲ. ಭಗವಂತನ ಯಾವುದೋ ಒಂದು ಅಣುರೂಪದಲ್ಲಿ ಒಂದು ಜ್ಯೋತಿ ರೂಪದಲ್ಲಿ ಕಾಣ್ತಾನೆ. ಅದಕ್ಕೆ ಆಶ್ಚರ್ಯ ಕಶ್ಚಿತೆ. ಆಶ್ಚರ್ಯೋತ್ಪತ್ತಿ ತಥೈವ ಚ ಅನ್ಯ. ಅವ್ರಿಗೆ ಅದನ್ನ ಆಶ್ಚರ್ಯದಿಂದ ಹೇಳ್ತಾರಂತ ಪೂರ್ಣವಾಗಿ ಹೇಳಕ್ಕೂ ಆಗೋದಿಲ್ಲ. ಅವ್ರು ಕಂಡಿದ್ದನ್ನು ಪೂರ್ಣವಾಗಿ ಹೇಳಕ್ಕಾಗಲ್ಲ. ಅದಕ್ಕೆ ಕಶ್ಚಿತ್ ಏನಂ ಅದು ಆಶ್ಚರ್ಯದಿಂದ ಹೇಳಕ್ ಹೋದ್ರು ಅವ್ರು ಕಂಡಿದ್ದನ್ನ ಅದನ್ನೂ ಪೂರ್ಣವಾಗಿ ಹೇಳಕ್ ಸಾಧ್ಯವಿಲ್ಲ. ಅವ್ರು ಕಂಡಿರೋದೇ ತುಂಬಾ ಚಿಕ್ಕದು, ಅದನ್ನೂ ಪೂರ್ಣವಾಗಿ ಹೇಳಕ್ ಸಾಧ್ಯವಿಲ್ಲ. ಅದಕ್ಕೆ ಆಶ್ಚರ್ಯ ವಚೈನ ಅನ್ಯ ಶೃಣೋತಿ. ಕಡೆಗೆ ಇದನ್ನ ಇವ್ರು ಹೇಳದ್ನು ಸಹ ಅನ್ಯ ಆಶ್ಚರ್ಯವ ಶೃಣೋತಿ. ಹೌದಾ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಇವ್ರು ಹೇಳ್ತಾರಲ್ಲ ಈ ತರ ಭಗವಂತನ ಕಂಡ ಆಶ್ಚರ್ಯವ ಅವ್ರು ಆಶ್ಚರ್ಯದಿಂದ ಕೇಳ್ತಾರೆ. ಆದ್ರೆ ಶ್ರುತ್ವಾಪಿ ಏನಂ ಅಲ್ಲಿ ಕೇಳಿದ್ರು ನವೇದ ನ ಕಶ್ಚಿತ್. ಯಾರು ನ ಕಶ್ಚಿತ್ ನವೇದ, ಯಾರು ನನ್ನನ್ನ ಪೂರ್ಣವಾಗಿ ತಿಳ್ಕೊಳ್ಳೋ ಸಾಧ್ಯವಿಲ್ಲ ಅಂತ ಅರ್ಜುನನಿಗೆ ಹೇಳ್ತಾನೆ ಭಗವಂತ. ಅದರಿಂದ ಅವನಿಗೆ ಅಗ್ರಾಹ್ಯ ಅದ್ಭುತವಾದ ಚೆನ್ನಾಗಿ ಕೊಟ್ಟು ಮಾಡಿದ್ದಾರೆ. ಇದು ಅಗ್ರಾಹ್ಯ ಅನ್ನೋದನ್ನ ತೆಗೆದು ತೋರಿಸ್ತಾರೆ ಕಡೆಗೆ ಅವನ ಮೇಲೆ. ಆಮೇಲೆ ಯಥೋ ವಾಚೋ ನಿವರ್ತಂತೆ ಅವರೇ ಹೇಳಿರೋದು, ಅದನ್ನ ಹೇಳಿದೀವಿ ನಾನು. ಅದಕ್ಕೆ ಅವರು ಮಾಧುರು ಹೇಳಿದಂತ ಒಂದು ತಾತ್ಪರ್ಯ ನಿರ್ಣಯ ಅಂತ ಮಾಡಿದ್ದಾರೆ. ಅದರಲ್ಲಿ ಹೇಳಿದ್ನು ಒಂದು ಶ್ಲೋಕ ಹೇಳ್ತಾರೆ, ವೇದೋ ವದನ್ನಪಿ ಹರಿಂ ನ ಸಮ್ಯಕ್ ಭಕ್ತಿ ಕೇಶವಂ. ವೇದಗಳು ಹೇಳುತ್ತೆ ಭಗವಂತನ, ವದನ್ನಪಿ ಹರಿಂ ವದನ್ನ, ಭಗವಂತನ ಗುಣಗಳು ಎಲ್ಲವನ್ನೂ ಹೇಳ್ಕೊ ಬರುತ್ತೆ. ಆದ್ರೂ ನ ಸಮ್ಯಕ್ ಭಕ್ತಿ, ಪೂರ್ಣವಾಗಿ ಸಮ್ಯಕ್ ಅಂದ್ರೆ ಚೆನ್ನಾಗಿ, ಸಮ್ಯಕ್ ಅಂದ್ರೆ ಚೆನ್ನಾಗಿ ಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ. ಕೇಶವನ ಬಗ್ಗೆ ಕೇಶವಂ, ಅವನನ್ನ ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ವೇದಗಳು ಹೇಳಿದೆ, ಅವ್ರು ಹೇಳಿದ್ರಿಂದ ನಮಗ್ ತಿಳಿಯುತ್ತೆ. ಅವುಗಳು ಸಹ ಪೂರ್ಣವಾಗಿ ಭಗವಂತನ ಹೇಳಕ್ ಸಾಧ್ಯವಿಲ್ಲ ಅಂತ ಅವರು ಭಾಗವತ ತಾತ್ಪರ್ಯ ಅಂತ ಹೇಳಿದ ಒಂದು ಶ್ಲೋಕವನ್ನ ಕೋಟ್ ಮಾಡಿದ್ರೆ ಚೆನ್ನಾಗಿ ಹೇಳಿದೆ. ಶಾಶ್ವತಃ ಅದ ಹೇಳ್ತಾರೆ, ಅಂದ್ರೆ ಸದಾ ಏಕರೂಪ ಅಂದ್ಬಿಟ್ಟು ಹೇಳ್ತಾರೆ. ಅಂತಂದ್ರೆ ಯಾಕಪ್ಪ ಶಾಶ್ವತ ಅಂದ್ರೆ ಯಾವಾಗ್ಲೂ ಒಂದೇ ರೂಪ, ಸೃಷ್ಟಿ ಸ್ಥಿತಿ ಪ್ರಳಯಾದಿಗಳಲ್ಲೂ ಎಲ್ಲಾ ಕಾಲದಲ್ಲೂ ಒಂದೇ ರೂಪದಲ್ಲಿ ಇರ್ತಾನಲ್ಲ, ಅದರಿಂದ ಶಾಶ್ವತಃ ಸದಾ ಏಕರೂಪ. ಆಮೇಲೆ ಅದನ್ನ ಹೇಳ್ತಾರೆ, ಅಜೋ ನಿತ್ಯಂ ಶಾಶ್ವತೇಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂದ್ಬಿಟ್ಟು ಅದನ್ನ ಅವರು ಕೋಟ್ ಮಾಡ್ತಾರೆ. ಇದು ಭಗವಂತ ಗೀತೆ ಹೇಳುವಂತ ಮಾತಿದು. ಇದು ಅದನ್ನ ಅದು ನಜಾಯತೆ ಮ್ರಿಯತೆ ಬರುತ್ತೆ. ನಜಾಯತೆ ಮ್ರಿಯತೆ ವಾ ಕದಾಚಿತೆ ನಾಯಂ ಭೂತ್ವಾ ಭವಿತಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂತ ಭಗವಂತ ಆತ್ಮನ ಒಂದು ಇದನ್ನ ಹೇಳ್ಬೇಕಾದ ಅಂದ್ರೆ ಅದನ್ನ ಶಾಶ್ವತ ಅನ್ನುವಾಗಿ ಹೇಳ್ಬೇಕು. ಅಲ್ಲಿ ಹೇಳೋದು ಜೀವಾತ್ಮನಿಗೇನೆ. ಇದು ಜೀವಾತ್ಮನಿಗೆ ಹೇಳಿದ ಪರಮಾತ್ಮ ಹೇಳೋದು ಬೇಡ. ಅದರಲ್ಲಿ ಅವನು ನ ಜಾಯತೆ ಜೀವಾತ್ಮ ಅವನು ಹೇಳ್ತಾನೆ. ಅರ್ಜುನ ಅವನ ಭಗವಂತ ಯಾತಕ್ಕೆ ಹೇಳ್ತಾನೆ ಅಂದ್ರೆ ಅಲ್ಲಿರುವ ದ್ರೋಣರಾಗ್ಲಿ ಭೀಷ್ಮರೇ ಆಗ್ಲಿ ಬೇರೆ ಆಗ್ಲಿ ದಾಯಾದಿಗಳೇ ಆಗ್ಲಿ ಎಲ್ಲರೂ ಅಪ್ಪ ಅವ್ರನ್ನ ನೀನು ನಾನು ಕೊಲ್ಲೋದಿಲ್ಲ ಅವ್ರನ್ನ ಅವ್ರ ಕೊಲ್ಲಲಿ ಯಾರಿಂದಲೂ ಸಾಧ್ಯ. ಯಾಕಂದ್ರೆ ನೀನು ಶರೀರವನ್ನು ಮಾತ್ರ ಕೊಲ್ಬೋದೇ ಅಥವಾ ಆತ್ಮವನ್ನು ಕೊಲ್ಲೋದು ಸಾಧ್ಯವಿಲ್ಲ. ಅದು ಯಾಕಂದ್ರೆ ಆತ್ಮ ನ ಜಾಯತೆ ನ ಮ್ರಿಯತೆ, ಅದು ಹುಟ್ಟೋದು ಇಲ್ಲ ಸಾಯೋದೇ ಇಲ್ಲ. ಅದು ಕಡೆಗೆ ಹೇಳ್ತಾರೆ ಅದು ನ ಮ್ರಿಯತೆ. ಆಮೇಲೆ ಕದಾಚಿತ್ ಯಾವಾಗ್ಲೂ ಅಂದ್ಬಿಟ್ಟು ಅಂತ. ಆಮೇಲೆ ನಾಯಂ ಭೂತ್ವ ಭವಿತಾನ ಭೂಯ, ಅದು ಹಿಂದೆ ಅಂದ್ರೆ ನಾಯಂ ಭೂತ್ವ ಹಿಂದೆ ಏನು ಹುಟ್ಟಲಿಲ್ಲ, ಈಗ ಇಲ್ಲ, ಈಗಲೂ ಹುಟ್ಟೋದಿಲ್ಲ, ಮುಂದೇನು ಹುಟ್ಟೋದಿಲ್ಲ. ನಾಯಂ ಭೂತ್ವ ನ ಭವಿತ,
ಹಿಂದೆ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರೋದಿಲ್ಲ. ಅದನ್ನ ಯಾವಾಗ್ಲೂ ಅದನ್ನ ಕೊಲ್ಲೋ ಸಾಧ್ಯವಿಲ್ಲ ಅಂದ್ಬಿಟ್ಟು ಅವಾಗ ಹೇಳ್ತಾನೆ ಅದನ್ನ ಅಜೋ ಅಜಃ, ಅದು ಅಜ, ಅದು ಭಗವಂತನ ತರ ಜೀವಾತ್ಮ ಸಹ ಅಜಃ ನಿತ್ಯ ಅಯಂ ಪುರಾಣ, ಇದೆಲ್ಲವೂ ಭಗವಂತನ ಹೊಂದುತ್ತೆ. ಆದ್ರೆ ಶಶಿ ಅವನು ಹೇಳೋದು ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರೆ. ಆ ಶರೀರವನ್ನ ನಹನ್ಯತೆ, ಅದನ್ನ ಕೊಲ್ಲೋದಕ್ಕೂ ಸಾಧ್ಯ. ಇದನ್ನ ಮುಂದೆ ನೈನಂಚಿಂದ ದಿಶತ್ ಅಂದ್ರೆ ಇನ್ನೊಂದ್ಸಲ ಹೇಳ್ತಾರೆ ಭಗವಂತ, ನಹನ್ಯತೆ ಹನ್ಯಮಾನೇ ಶರೀರೆ. ಶರೀರ ಮಾತ್ರ ಹನ್ಯ ಮಾಡ್ಬೋದೇ ತವರ ಜೀವಾತ್ಮ ನಹನ್ಯತೆ ಆಗೋದಿಲ್ಲ ಅಂತ ಹೇಳ್ತಾನೆ. ಏನಪ್ಪಾ ಇದರಲ್ಲಿ ಆಶ್ಚರ್ಯ ಅಂದ್ರೆ, ಕಠೋಪನಿಷತ್ತಲ್ಲಿ ಈ ಒಂದು ಮಂತ್ರ ಬರುತ್ತೆ. ಭಗವಂತ ಅದೇ ಅದ್ರಲ್ಲಿ ಏನು ಅಂದ್ರೆ ನ ಜಾಯತೆ ಮ್ರಿಯತೆ, ಇದರಲ್ಲಿ ಕದಾಚಿತ್ ಅಂತ ಹೇಳ್ದಲ್ಲಿ ಅಲ್ಲಿ ವಿಪಶ್ಚಿತ್ ಅಂತ ಹೇಳ್ತಾರೆ. ಅದ್ಯಾಕೆ ಶ್ರುತಿ ವಿಪಶ್ಚಿತ್ ಹೇಳುತ್ತೆ ಅಂದ್ರೆ, ಅಲ್ಲಿ ಚೆನ್ನಾಗಿ ತಿಳಿದಂತ ಋಷಿಗಳು ಮಹರ್ಷಿಗಳು ಕಂಡುಕೊಂಡವರು ವಿಪಶ್ಚಿತ್ ಅಂದ್ರೆ ಅವ್ರು ಹೇಳ್ತಾರೆ ಅಂತ. ಇಲ್ಲಿ ಭಗವಂತ ತಾನೇ ಹೇಳಿದ್ರಿಂದ ಕದಾಚಿತ್ ಅಂತ ಪದವನ್ನು ಹಾಕಿದ. ಬಾಕಿದೆಲ್ಲ ವರ್ಬ್ಯಾಟಿಮ್ ಅದೇ ಮಂತ್ರ, ಒಂದು ಅಕ್ಷರ ವ್ಯತ್ಯಾಸ, ಅದೇ ಮಂತ್ರ. ಅಲ್ಲಿ ಕದಾಚಿತ್ ಬದಲು ವಿಪಶ್ಚಿತ್. ಸ್ವಾಮಿ ದೇಶಿಕರನ್ನ ತಾತ್ಪರ್ಯ ಚಂದ್ರಿಕಾ ಗೀತೆನಲ್ಲಿ ಇದನ್ನ ತೆಗೆದು ತೋರಿಸ್ತಾರೆ. ಆ ಕದಾಚಿತ್ ಬದಲು ವಿಪಶ್ಚಿತ್ ಒಂದು ಬದಲು ತೆಗೆದು ಬಿಟ್ರೆ ಇದು ಕಠೋಪನಿಷತ್ ಮಂತ್ರದಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅನ್ಬಿಟ್ಟು ಇದೇ ಜೀವಾತ್ಮನಿಗೆ ಹೇಳ್ಬೇಕಾದ್ರೆ ತೆಗೆದು ತೋರಿಸ್ತಾರೆ ಅದನ್ನ ಇವ್ರು ಹೇಳ್ತಾರೆ. ಅದಕ್ಕೆ ಇವನು ಶಾಶ್ವತ ಅಂದ್ರೆ ಜೀವಾತ್ಮನೇ ಶಾಶ್ವತ ಅಂದ್ರೆ ಪರಮಾತ್ಮನ ಕೇಳ್ಬೇಕ, ಕೈ ಮಿದುಗ ನ್ಯಾಯ. ಆತ್ಮ ಅಂದ್ರೆ ಎಲ್ಲ ಆತ್ಮವೂ ಶಾಶ್ವತ, ಜೀವಾತ್ಮವೇ ಆಗಲಿ ಪರಮಾತ್ಮವೇ ಆಗಲಿ ಅನುಸ್ವರೂಪದ ಸ್ವರೂಪದಲ್ಲಿ ಎಲ್ಲವೂ ಶಾಶ್ವತ. ಅವಕ್ಕೆ ಅಳಿವು ಅನ್ನೋದಿಲ್ಲ. ಆದ್ರೆ ಶರೀರಕ್ಕೆ ಸೇರ್ಕೊಂಡಂಗೆ ಶರೀರಕ್ಕೆ ಅಳಿವು ಬರುತ್ತೆ. ಅದು ಒಂದು ಬಟ್ಟೆ, ಒಂದು ಬೇರೆ ತರ ಬಟ್ಟೆ ಹಾಕೊಳ್ಳೋ ತರ ಒಂದು ಶರೀರ ಆದ್ಮೇಲೆ ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಕರ್ಮಾನುಗುಣವಾಗಿ ಅಷ್ಟೇ. ಅದರಿಂದ ಶಾಶ್ವತ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ ಕಡೆಗೆ. ಅದಕ್ಕೆ ಆಮೇಲೆ ಭಗವದ್ಗೀತೆಯನ್ನು ಹೇಳಿದ್ವಿ ಕಡೆಗೆ. ಅವರು ಅದೇ ತರ ಭಾಗವತ ತಾತ್ಪರ್ಯ ನಿಯಮದಲ್ಲಿ ಅವ್ರು ಹೇಳಿದಂತ ಒಂದು ಶ್ಲೋಕ ಮಾಧ್ವರು, ಸರ್ವೇ ನಿತ್ಯಾಹ ಶಾಶ್ವತಶ್ಚ ದೇಹಾಸ್ತಶ್ಚ ಪರಾತ್ಮನಃ ಹಾನೋಪಾನಾದರಹಿತ ನೈವ ಪ್ರಕೃತಿಜಾಹ ಕಚಿತೆ. ಭಗವಂತ ನಯೇವ ಪ್ರಕೃತಿಜಾಹ, ಪ್ರಕೃತಿಯಿಂದ ಹುಟ್ಟವನಲ್ಲ, ಪ್ರಕೃತಿ ಜಾಹ ಭಗವಂತ. ಕ್ವಚಿತ್ ಯಾವ ಕಾಲದಲ್ಲೂ ಯಾವನು ಪ್ರಕೃತಿಯಿಂದ ಹುಟ್ಟೋದಿಲ್ಲ. ಅದಕ್ಕೆ ಅವನಿಗೆ ನಾವು ಅವತಾರ ಅಂತೀವಿ. ಭಗವಂತ ತೋರ್ಕೊಳ್ತಾನೆ. ಅವನು ನನ್ನ ಜನ್ಮ ಅಂತ ಸುಮ್ಮನೆ ಹೇಳ್ತಾನೆ ತವರ ಆ ಜನ್ಮ ಅನ್ನೋದು ನಾವು ಹೇಳುವಂತ ಪ್ರಾಕೃತಿಕವಾದ ಜನ್ಮ ಅಲ್ಲ, ನ ಪ್ರಕೃತಿ ಜಾಹ ಅದೆಲ್ಲ ಅವನದಕ್ಕೆ. ಆಮೇಲೆ ಹಾನೋಪಾನ ದಾನ ರಹಿತ, ಅವನಿಗೆ ಹಾನುವೂ ಇಲ್ಲ ಅಪಾನವೂ ಇಲ್ಲ, ಅವನಿಗೆ ತೊಂದರೆ ಅನ್ನೋದು ಇಲ್ಲ, ಅಪಾಯ ಯಾವುದೂ ರಹಿತನಾಗಿರ್ತಾನೆ. ಸರ್ವೇ ನಿತ್ಯಾಹ, ಯಾವಾಗ ನಿತ್ಯನಾಗಿರ್ತಾನೆ, ಶಾಶ್ವತಃ. ಆಮೇಲೆ ದೇಹಾಸ್ತಸ್ಯ ಪರಮಾತ್ಮನ, ಅವನು ಭಗವಂತನ ಇದೆಯಲ್ಲ ಅದಕ್ಕೆ ತಸ್ಯ ಪರಮಾತ್ಮನಃ ಇದೆಯಲ್ಲ ಅದು ಯಾವಾಗಲೂ ಶಾಶ್ವತ ಆಗಿರುತ್ತೆ. ನಮ್ಮ ದೇಹದಲ್ಲಿದ್ರೂ ಸಹ, ಜೀವಾತ್ಮನ ಜೊತೆ ದೇಹದಲ್ಲಿದ್ರೂ ಸಹ, ದೇಹಾಭಿ ತಸ್ಯ ಅಲ್ಲಿದ್ರೂ ಸಹ ಅವನು ಶಾಶ್ವತನಾಗಿರ್ತಾನೆ ಅಂತ ಹೇಳೋದನ್ನ ಅದ್ ಮಾಡ್ತಾರೆ ಕಡೆಗೆ. ಅದಕ್ಕೆ ಆಮೇಲೆ ಚಾಂದೋಪನಿಷತ್ ಕೇಳೋದಕ್ಕೆ ಮಾಡ್ತಾರೆ. ಅದಕ್ಕೆ ಬ್ರಹ್ಮ ಶಾಶ್ವತಂ ಅಂತ ಹೇಳೋದೆಲ್ಲ ಅದನ್ನ ಕೊಟ್ಟು ಮಾಡಿದ್ದಾರೆ. ಏಕಮೇವ ದ್ವಿತೀಯಂ ಅಂತ ಹೇಳೋದ್ರಿಂದ ಅವನ ತರ ಇನ್ನೊಬ್ಬ ಶಾಶ್ವತ ಇಲ್ಲ ಅನ್ನೋದಕ್ಕೆ ಅವನು ಏಕಮೇವ ದ್ವಿತೀಯಂ, ಅವನೊಬ್ಬನೇ, ಅವನು ಬಿಟ್ಟು ಇನ್ನೊಬ್ಬ ಆ ತರ ಇಲ್ಲ ಅನ್ನೋದು ಅಂತ ತೋರಿಸ್ಕೊಡ್ತಾರೆ. ಅದಕ್ಕೆ ಆಮೇಲೆ ಕೃಷ್ಣ ಅನ್ನೋದಕ್ಕೆ ಓಂ ಕೃಷ್ಣಾಯ ನಮಃ ಅಂತ ಹೇಳ್ತಾರೆ. ಅದಕ್ಕೆ ನಿಯಮನಾದಿನ ಸಕಲ ಲೋಕ ಕರ್ಷಣಾತೆ ಕೃಷ್ಣ, ಎಲ್ಲಾ ಲೋಕವನ್ನು ಕರ್ಷಣ ಅಂದ್ರೆ ಆಕರ್ಷಣ ಮಾಡ್ತಾನೆ. ಅವನ ನಿಯಮನವನ್ನು ಮಾಡ್ತಾನೆ, ಎಲ್ಲ ಲೋಕವನ್ನು ಆಕರ್ಷಣೆ ಮಾಡ್ತಾನೆ. ಅದರಿಂದ ಅವನಿಗೆ ಕೃಷ್ಣನಿಗೆ ಮಾರು ಹೋಗದಿದ್ದಾರೆ ಇಲ್ಲ, ಎಂತೆಂಥವ್ರು ಮಾರು ಹೋಗಿದ್ದಾರೆ. ಎಲ್ಲರೂ ಸಹ ತಮ್ಮ ಸಿದ್ಧಾಂತವನ್ನ ಬಿಟ್ಟು ಇಲ್ಲಿ ಬಂದು ಕೃಷ್ಣ ಅವನನ್ನ ಅಷ್ಟು ಅವನ ಇದು ಆಕರ್ಷಣೆ ಅವನದಕ್ಕೆ. ಸಕಲ ಲೋಕ ಕರ್ಷಣಾತ್, ಎಲ್ಲಾ ಲೋಕವನ್ನು ಆಕರ್ಷೋದ್ರಿಂದ ಅವನಿಗೆ ಕೃಷ್ಣ ಅಂತ ಒಂದು ಹೆಸರು ಹೇಳ್ತಾರೆ ಕಡೆಗೆ. ಆಮೇಲೆ ಆ ಕೂರ್ಮ ಪುರಾಣದಲ್ಲಿ ಬರುವಂತ ಹೇಳ್ತಾರೆ, ಯತಃ ಕರ್ಷಸಿ ದೇವೇಶ ನಿತ್ಯಂ ಸಕಲಂ ಜಗತೆ ಅಥೋ ವದಂತಿ ಮುನಯಃ ಕೃಷ್ಣನ್ ತ್ವಾಂ ಬ್ರಹ್ಮವಾದಿನಃ. ಅದೇ ಅಂತ ಹೇಳ್ತಾರೆ. ಅಂದ್ರೆ ಯತಃ ಕರ್ಷಸಿ ದೇವೇಶ, ಎಲ್ರನ್ನೂ ಆಕರ್ಷಿಯಲ್ಲ ನೀನು, ಅದರಿಂದ ಆಕರ್ಷಿ ನಿಯಮ್ಯ ಸಕಲಂ ಜಗತ್, ಎಲ್ಲಾ ಜಗತ್ತನ್ನು ನಿಯಂತ್ರಣ ಮಾಡ್ತೀಯ, ಆಕರ್ಷಣ ನಿಯಂತ್ರಣ ಮಾಡ್ತೀಯ. ಆತರ ಯಾರು ಅಥೋ ವದಂತಿ, ಯಾರು ಮುನಯಃ ಬ್ರಹ್ಮವಾದಿಯ ತಾಂ ಕೃಷ್ಣ ಇತಿ ವದಂತಿ.
ಬ್ರಹ್ಮವಾದಿಗಳು ಮುನಿಗಳು ಮನುಷ್ಯರು ಎಲ್ಲರೂ ಸಹ ನಿನ್ನನ್ನ ಅದರಿಂದ ನಿನಗೆ ವದಂತಿ, ನಿನಗೆ ಕೃಷ್ಣ ಅಂತ, ನಿನಗೆ ಕೃಷ್ಣಂ ಮಿತಿ ವದಂತಿ, ಕೃಷ್ಣ ಅಂತ ನಿನ್ನೆ ಕರೀತಾರೆ ಅಂತ ಹೇಳ್ತಾ ಇದಕ್ಕೆ. ಆಮೇಲೆ ಸದಾನಂದಕ ರೂಪತ್ವಾದ ಕೃಷ್ಣ, ಶಂಕರ ಹೇಳ್ದಂಗೆ ಸದಾನಂದ ರೂಪತ್ವಗಳಾದ್ರಿಂದ ಯಾವಾಗ್ಲೂ ಆನಂದ ರೂಪಿಯಾಗಿರೋದು ಅವನು ಕೃಷ್ಣ ಅಂತ. ಆಮೇಲೆ ಕೃಷಿಭು ವಾಚಿಕಷ್ಟ ಅದನ್ನು ಹೇಳಿದ್ದಾರೆ, ಶಬ್ದೋನಶ್ಚ ನಿವರ್ತಕ ಅಂತ. ತಯೇರೇಕ ಪರಂ ಬ್ರಹ್ಮ ಕೃಷ್ಣ ಇತಿ ಅಭಿಧೀಯತೆ, ವ್ಯಾಸ ಹೇಳಿದ್ದನ್ನು ಅದನ್ನು ಇವರು ಹೇಳಿದ್ದಾರೆ. ಕಡೆಗೆ ಮೇಲು ದೈತ್ಯಾಂತಮಃ ಪ್ರತಿಕರ್ಷತಿ ಇತಿ ಕೃಷ್ಣ. ಕರ್ಷತಿ ಅಂದ್ರೆ ಒಂದು ಆಕರ್ಷಣೆ, ಇನ್ನೊಂದು ತಳ್ಳೋದು. ದೈತ್ಯಾನ ತಮಃ ಪ್ರತಿಕರ್ಷತಿ ಇತಿ ಕೃಷ್ಣ. ದೈತ್ಯರನ್ನೆಲ್ಲ ಅಂಧಕಾರ ಕಡೆಗೆ ನೂಗ್ತಾನೆ ಭಗವಂತ. ಅವರ ಯುದ್ಧದ ದೇವಾಸುರ ಯುದ್ಧದಲ್ಲಿ ಎಲ್ಲರನ್ನೂ ಸಹ ಅವರ ನೂಗ್ತಾನೆ, ಅದರಿಂದಲೂ ಸಹ ಅವನು ಕೃಷ್ಣ ಅನ್ಬಿಟ್ಟು. ಆಮೇಲೆ ಕೃಷ್ಣ ಅವರನ್ನು ಕೃಷ್ಣ ಕಪ್ಪುಗ ಇರೋದ್ರಿಂದಲೂ ಅವನ ಕೃಷ್ಣ ಅಂತ ಕರಿಬಹುದು ನೀವು. ಕಡೆಗೆ ಹೇಳ್ತಾರೆ ಕಡೆಗೆ ಕಡೆಗೆ ಆಮೇಲೆ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಚರ. ಆಮೇಲೆ ಶತದಾ ಭೇದ ಮಾಯಾತಿ. ಕಡೆಗೆ ಗಿರಿರ್ವ್ರಜ ಹತೋ ಯಥ. ಕಡೆಗೆ ಅಂದ್ರೆ ಸ್ಮರಣ ಏವ ಕೃಷ್ಣಸ್ಯ ಏವ ಸ್ಮರಣಾತ್ ಏವ. ಕೃಷ್ಣ ಅನ್ನೋದು ಒಂದು ಸಲ ಸ್ಮರಣೆ ಮಾಡಿದ್ರು ಸಾಕೋದಕ್ಕೆ. ಆಮೇಲೆ ಆ ಪಾಪ ಸಂಘಾತ ಪಂಜರ, ಪಾಪ ಅನ್ನೋದು ಒಂದು ಗೂಡು, ಪಂಜರ ಅಂದ್ರೆ ಗೂಡು, ಪಾಪದ ಗೂಡು ಅಂತ ಏನಿದೆ ಅದು ಶತದಾ ಭೇದ ಮಾಯಾತಿ, 100 ಚೂರಾಗ್ಬಿಡುತ್ತಂತೆ. ಆ ಕೃಷ್ಣ ನೆನೆಸದೆ ನಮ್ಮ ಪಾಪ ಅನ್ನೋದು ಗೂಡು 100 ಚೂರಾಗುತ್ತಂತೆ. ಯಾತರ ಅಂದ್ರೆ ಗಿರಿರ್ ವ್ರಜ ಹತೋ ಯಥ. ಹೇಗೆ ಬೆಟ್ಟವನ್ನ ವಜ್ರಾಯುಧದಿಂದ ಇದು ವಜ್ರ ಅಂದ್ರೆ ಸಿಡಿಲು ಅಂತ ಆಗುತ್ತೆ, ಸಿಡಿಲು ಬಡದರೆ ಆಗೋದು. ಸಿಡಿಲು ಬಡಿಯೋದು ಅನ್ನೋಕ್ಕಿಂತ ವಜ್ರಾಯುಧ, ಇಂದ್ರ ವಜ್ರಾಯುಧದಿಂದ ಎಲ್ಲ ಇದನ್ನು ಕತ್ತರಿಸ್ತಾನೆ. ಆ ತರ ನಮ್ಮ ಪಾಪಗಳು ಕತ್ತರಿಸ್ ಹೋಗುತ್ತೆ ಅಂದ್ಬಿಟ್ಟು. ಸಿಡಿಲು ಅಂತ ತಗೊಂಡ್ರೆ ಹೇಗೆ ದೊಡ್ಡ ದೊಡ್ಡ ಸಿಡಿಲು ಅಂದ್ರೆ ಪರ್ವತದ ತುದಿಲಿರುವ ಇದನ್ನೆಲ್ಲವೇ ಬಂಡೆ ಗಿಂಡೆಗಳ ಚೂರು ಮಾಡುತ್ತೆ, ಅದು ಆ ತರ ಅಂತಾನು ತಗೋಬಹುದು ನಾವು ಅದಕ್ಕೆ ಅಂತ ಹೇಳಿದ ಕಡೆಗೆ. ಅದೇ ಕೃಷ್ಣೋ ರಥಾಃ ಕೃಷ್ಣಂ ಅನುಸ್ಮರಂತಿ ತದ್ಭಾವಿತಾ ತದ್ಗತ ಮಾನಸಾಶ್ಚ ಭಿನ್ನೇಪಿ ದೇಹೇ ಪ್ರವಿಶಂತಿ ಕೃಷ್ಣಂ ಹವಿರ್ಯತ ಮಂತ್ರಭೂತಂ ಹುತಾಶೆ. ಅಂದ್ರೆ ಹೇಳ್ತಾರೆ ಇಲ್ಲಿ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣನೆಲ್ಲ ಅವರ ಮಾತುಗಳು ತುಂಬಾ ಕೃಷ್ಣ ಭಕ್ತರು ಅವರು, ಅದರಿಂದ ಹೇಳ್ತಾ ಇದ್ದೇವೆ. ಯಾರು ಕೃಷ್ಣೇ ರಥಾಃ, ಕೃಷ್ಣರಲ್ಲೇ ರಥರು ಅಂದ್ರೆ ಅವನಲ್ಲೇ ಅನುರಕ್ತ ಆಗಿರೋರು. ಕೃಷ್ಣಂ ಅನುಸ್ಮರಂತಿ, ಯಾವಾಗಲೂ ಕೃಷ್ಣನ್ನೇ ಸ್ಮರಣೆ ಮಾಡ್ತಾರಲ್ಲ ಅವರು. ತದ್ಭಾವಿತ ತದ್ಗತ ಮನಸಾಶ್ಚ, ಅವನನ್ನೇ ಯಾವಾಗಲೂ ಮನಸ್ಸಲ್ಲಿ ಭಾವಿಸ್ಕೊಂಡು ಮನಸ್ಸು ಅವರ ಕಡೆಗೆ ಹೋಗ್ಬೇಕು. ನಾವು ಭಾವಿಸೋದಿರಲಿ, ಮನಸ್ಸು ತಾನಾಗೆ ಕೃಷ್ಣನ ಕಡೆ ಹೋಗ್ಬೇಕು. ತದ್ಗತ ಮಾನಸಾಶ್ಚ, ಅವನ ಕಡೆಗೆ ಮನಸ್ಸು ಹೋಗುತ್ತೆ. ಆತವರಿಗೆ ದೇಹೇ ಭಿನ್ನೇಪಿ, ದೇಹ ಅಂತ ದೇಹ ಭಿನ್ನೇಪಿ ಅಂತ ಮರಣ ಅಂತ, ಮರಣವಾದಾಗ್ಲೂ ಸಹ ಕೃಷ್ಣಂ ಪ್ರವಿಶಂತಿ, ಅವ್ರು ಕೃಷ್ಣನ್ನೇ ಹೋಗಿ ಸೇರ್ಕೊಳ್ತಾರೆ ಅಂದ್ಬಿಟ್ಟು. ಯಾಕಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಹವಿರ್ಯತ ಮಂತ್ರಹುತಂ ಹುತಾಶೆ. ಕಡೆಗೆ ಹವಿಸ್ಸನ್ನ ಕೊಟ್ಟ ಅಂತ ಅಂದ್ರೆ ನಾವು ಯಜ್ಞ ಮಾಡ್ಬೇಕಾದ್ರೆ ಹವಿಸ್ಸನ್ನು ಕೊಟ್ಟಾಗ ಯಾವಾಗ ಮಂತ್ರಹುತಂ ಹುತಾಶೆ, ಆ ಮಂತ್ರದಿಂದ ಹೇಳಿ ಹವಿಸ್ಸನ್ನು ಕೊಟ್ಟಾಗ ಆ ದೇವತೆಗಳಿಗೆ ಹೋಗಿ ಸೇರುತ್ತೋ, ಅದೇ ತರ ಕೃಷ್ಣನ್ ನೆನೆದ್ರೆ ನಮ್ಮ ಪಾಪಗಳೆಲ್ಲ ಹೋಗಿ ಕೃಷ್ಣನ್ನೇ ಹೋಗಿ ಸೇರ್ಕೊಳ್ತೀವಿ ಅಂತ ಅದ್ಭುತವಾಗಿ ಅದನ್ನ ಕೇಳ್ತಾರೆ. ಆಮೇಲೆ ಕುಂತಿ ಸ್ತುತಿ ಅಂತ ಹೇಳಿದ್ದಾರೆ ನಾವು, ಅದು ಕೃಷ್ಣಾಯ ವಾಸುದೇವ ಅವ್ರು ಹೇಳಿದ್ದು. ಅದು ನಾವು ಯಾವುದೋ ಒಂದ್ಸರಿ ಕುಂತಿ ಸ್ತುತಿ ಹೇಳಿ ಭಾಗವತದಲ್ಲಿ ಬರುತ್ತೆ, ಅದು ಕೂಡ ಬೇಡ ಕಡೆಗೆ. ಅದಕ್ಕಿಂತ ಇನ್ನೊಂದು ಅದ್ಭುತವಾದ ಆದಿತ್ಯ ಪುರಾಣ ಅಂತ ಒಂದು ಕೋಟ್ ಮಾಡ್ತಾರೆ. ಆ ಆದಿತ್ಯ ಪುರಾಣದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಅದು. ಕೃಷ್ಣಾಪತಿಂ ಕೃಷ್ಣ ಗುರುಂ ಕೃಷ್ಣಾಮಿತ್ರ ಅಭೀಷ್ಟದಂ ಕೃಷ್ಣಾತ್ಮಕಂ ಕೃಷ್ಣಸಕಂ ಶ್ರೀನಿವಾಸಂ ಭಜೆ ನಿಶಂ ಕೃಷ್ಣಾ ಹಿ ಮರ್ದನಂಗೋಪೈಃ ಕೃಷ್ಣೋ ಪವನಲೋಲುಪಂ ಕೃಷ್ಣಾತಾತಂ ಮಹೋತ್ಕೃಷ್ಟಂ ಶ್ರೀನಿವಾಸಂ ಭಜೆ ನಿಶಂ. ಅನಿಶಂ ಶ್ರೀನಿವಾಸಂ ಭಜೆ. ಇಲ್ಲಿ ಶ್ರೀನಿವಾಸ ಅಂದ್ರೆ ಈ ತಿರುಪತಿ ಶ್ರೀನಿವಾಸ ಅಲ್ಲ, ಶ್ರೀನಿವಾಸ. ಶ್ರೀನಿಯನ್ನು ಯಾವಾಗಲೂ ಯಾರು ಮನಸ್ಸಲ್ಲಿ ಉಳ್ಳವನೋ ಅವನು ಶ್ರೀನಿವಾಸ. ಅವನನ್ನು ಅನಿಶಂ ಭಜೆ, ಯಾವಾಗ್ಲೂ ನಾನು ಭಜಿಸ್ತೇನೆ. ಎಂತಹ ಕೃಷ್ಣ ಅಂತಂದ್ರೆ ಹೇಳ್ತಾರೆ, ಕೃಷ್ಣಾಪತಿ. ಕೃಷ್ಣ ಅನ್ನೋದ್ರಲ್ಲಿ ಸ್ತ್ರೀಲಿಂಗ, ಕೃಷ್ಣ ಪುಲ್ಲಿಂಗ, ಕೃಷ್ಣ ಅಂದ್ರೆ ಸ್ತ್ರೀಲಿಂಗ. ಯಾರಪ್ಪ ಕೃಷ್ಣ ಅಂದ್ರೆ ದ್ರೌಪದಿಗೂ ಕೃಷ್ಣ ಅಂತ ಹೆಸರಿದೆ. ಇಲ್ಲಿ ಕೃಷ್ಣ ಪತಿ ಅಂತ ಹೇಳೋದ್ರಿಂದ ದ್ರೌಪದಿ ತಗೊಳಕ್ ಸಾಧ್ಯವಿಲ್ಲ. ಕೃಷ್ಣ ಅಂದ್ರೆ ಸತ್ಯಭಾಮೆಗೂ ಕೃಷ್ಣ ಅಂತ ಹೆಸರು. ಅದೇ ಕೃಷ್ಣ ಪತಿಂ,
ಸತ್ಯಭಾಮೆಯ ಪತಿ ಅಂತ ತಗೋಬೇಕು. ಅವಾಗ ಹೇಗೆ ಒಂದು ಪದವನ್ನ ಸಂದರ್ಭಾನುಗುಣವಾಗಿ ನಾವು ತಗೋಬೇಕು ಅಂತ. ಕೃಷ್ಣಾಪತಿ ಅಂದ್ರೆ ಸತ್ಯಭಾಮೆಯ ಗಂಡ, ಅವನ ಒಡೆಯನಾದವನು ಅವನೇ. ಕೃಷ್ಣ ಗುರು, ಕೃಷ್ಣ ಯಾರಿಗೆ ಗುರು? ಭೀಷ್ಮಾದಿಗಳಿಗೆ ಗುರು ಅವನು. ಅದರಿಂದ ಭೀಷ್ಮಗಳು ಸ್ವಲ್ಪ ಪರಿಪೂರ್ಣವಾಗಿ ಹೊಂದೋದು ಭೀಷ್ಮರಿಗೆ. ಸ್ವಲ್ಪ ಕಾಲದಲ್ಲಿ ಅರ್ಜುನಿಗೂ ಗುರು ಉಪದೇಶ ಮಾಡಿದ್ದ ಗುರು ಆಚಾರ್ಯನಾದ್ನಲ್ಲ, ಆದ್ರೆ ಮರ್ತು ಬಿಡ್ತಾನ ಅವನು. ಆದ್ರೆ ಅದರಿಂದ ಅವನು ಅರ್ಜುನಿಗೂ ಕೃಷ್ಣ ಗುರು. ಕೃಷ್ಣ ಗುರು ಯಸ್ಯ, ಯಾರಿಗೆ ಕೃಷ್ಣನ ಗುರು ಅವರು ಕೃಷ್ಣ. ಅದನ್ನ ಮಹಾಭಾರತದಲ್ಲಿ ಅದನ್ನ ನೇರವಾಗಿ ಹೇಳ್ತಾರೆ. ಕೃಷ್ಣ ಸತ್ಯ, ಆಮೇಲೆ ಭೀಮಾ ಪಾರ್ಥೌ ಕೃಷ್ಣಯುಕ್ತೇ ಭಾರತೆ ಅಂತ. ಅವನಿಗೆ ಕೃಷ್ಣ ಅಂತ ಸತ್ಯ, ಕೃಷ್ಣ ಅಂತ ಸತ್ಯಭಾಮ. ಆಮೇಲೆ ಭೀಮ ಪಾರ್ಥೌ, ಅವನು ಭೀಮ ಮತ್ತು ಪಾರ್ಥ ಅವರಿಗೆ ಕೃಷ್ಣ ಇತ್ಯುಕ್ತೇ ಭಾರತ. ಈ ಕೃಷ್ಣ ಅನ್ನೋ ಪದ ಎಲ್ಲರಿಗೂ ಹೊಂದುತ್ತೆ. ಭೀಮ, ಪಾರ್ಥ, ಸತ್ಯ, ಕೃಷ್ಣ ಇದೆಲ್ರಿಗೂ ಒಂದೇ ಪದ. ಮುಂದೆ ಇನ್ನೂ ಕೆಲವು ಕೃಷ್ಣನಿಗೆ ಹೆಸರುಗಳು ಸೇರ್ಸ್ಕೋತಾರೆ. ಎಲ್ಲವಕ್ಕೂ ಕೃಷ್ಣ ಅಂತ ಹೇಳ್ಬೋದು ಅಂತ ಆ ಪದವನ್ನ ಸಂದರ್ಭಾನುಸಾರವಾಗಿ ಉಪಯೋಗಿಸ್ಕೋಬಹುದು ಅಂದ್ಬಿಟ್ಟು. ಆಮೇಲೆ ಕೃಷ್ಣ ಮಿತ್ರ ಅಭೀಷ್ಟದಂ ಕಡೆಗೆ ಇಲ್ಲಿ ಕೃಷ್ಣ ಅಂದ್ರೆ ಇಲ್ಲಿ ದ್ರೌಪದಿ. ಕೃಷ್ಣ ಅವಳಿಗೆ ಕೃಷ್ಣ ಮಿತ್ರ, ಅವಳಿಗೆ ಅಭೀಷ್ಟದಂ, ಅವಳ ಅಭೀಷ್ಟ. ಅವನಕ್ಕೆ ಯಾವಾಗ ಅವಳ ಗೋವಿಂದ ಅಂತ ಕರೆದಾಗ ಭಗವಂತ ದ್ರೌಪದಿಗೆ ವಸ್ತ್ರವನ್ನು ಪ್ರದಾನ ಮಾಡಿ ಕಾಪಾಡಿದ್ನಲ್ಲ, ಅದರಿಂದ ಅಭೀಷ್ಟದಂ ಅವರಿಗೆ ಅವನ ಕಾಣೋದು. ಇನ್ನೊಂದ್ಸಲ ಅವರು ದುರ್ವಾಸರಿಂದ ಸಹ ಆಹಾರದಲ್ಲಿ ಅದರಲ್ಲೂ ಕಾಪಾಡ್ತಾನೆ. ಅಂದ್ರೆ ಕೃಷ್ಣ ಮಿತ್ರ ಅಭೀಷ್ಟದಂ, ಅವಳು ಕೃಷ್ಣೆಯನ್ನ ಅವನಿಗೆ ಅವಳಿಗೆ ಸ್ನೇಹಿತನಾಗಿದ್ದುಕೊಂಡು, ಅಲ್ಲಿ ಒಡೆಯನಾಗಿ ಅಂತ ಹೇಳಿಲ್ಲ, ಸ್ನೇಹಿತನಾಗಿದ್ದುಕೊಂಡು ದ್ರೌಪದಿಗೆ ಸಹಾಯ ಮಾಡದ. ಆಮೇಲೆ ಕೃಷ್ಣಾತ್ಮಕಂ ಅನ್ನೋದಕ್ಕೆ ಇಲ್ಲಿ ಕೃಷ್ಣನ ಆತ್ಮಕವಾಗುಳ್ಳವರು. ಕೃಷ್ಣಾತ್ಮಕ ವೇದವ್ಯಾಸರು, ಇವ್ರಿಗೆ ಭೀಷ್ಮರಿಗೂ ಹೇಳ್ಬೋದು, ಅದ್ರಲ್ಲಿ ಮುಖ್ಯವಾಗಿ ವೇದವ್ಯಾಸರು ಹೇಳ್ತಾರೆ. ಅವನು ಭಗವಂತನ ಅಂಶದಿಂದ ಕೃಷ್ಣಾತ್ಮಕಂ, ಅದರಿಂದ ಅವನೇ ತನ್ನ ಅಂಶವಾಗಿ ವಸಿಷ್ಠ ವಂಶದಲ್ಲಿ ಕೃಷ್ಣನೇ ಜನಿಸ್ತಾನೆ. ವೇದವ್ಯಾಸರು ಒಂದು ಅಂಶ, ವಸಿಷ್ಠ ವ್ಯಾಸಂ ವಸಿಷ್ಠ ನಪ್ತಾನಂ ಹೇಳ್ತೀವಲ್ಲ, ಅದರಿಂದ ಕೃಷ್ಣಾತ್ಮಕಂ ವೇದವ್ಯಾಸರು. ಆಮೇಲೆ ಕೃಷ್ಣ ಸಖಂ ಅಂದ್ರೆ ಅರ್ಜುನ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಆಮೇಲೆ ಕೃಷ್ಣ ಹಿ ಮರ್ದನಂ ಗೋಪೈಹಿ ಕಡೆಗೆ ಕೃಷ್ಣ ಹಿ ಅಂದ್ರೆ ಕೃಷ್ಣ ಅಹಿ ಮರ್ದನಂ ಅಂತ ಬಿಡಿಸ್ಕೋಬೇಕಲ್ಲಿ. ಕೃಷ್ಣ ಅಹಿ ಅಂದ್ರೆ ಸರ್ಪ, ಕಾಳಿಂಗ ಸರ್ಪವನ್ನು ಮರ್ದನ ಮಾಡಿದ್ನಲ್ಲ, ಅದರಿಂದ ಕೃಷ್ಣ ಅಹಿಮರ್ದನಂ ಗೋಪೈಹಿ, ಕಾಳಿಂಗನನ್ನ ಮರ್ದನ ಮಾಡಿ ಗೋಪರನ್ನೆಲ್ಲ ಕಾಪಾಡದ. ಇಲ್ಲ ಕೃಷ್ಣ ಅಹಿ ಅಂತ ಅಹಿ ತೆಗೆದ್ಬಿಟ್ಟು ಬರೀ ಕೃಷ್ಣ ಅಹಿ ಅಂತ ಮಾಡಿದ್ರು ಹೊಂದುತ್ತೆ. ಕೃಷ್ಣನೇ ಅಲ್ಲವೇ ಗೋಪೈಹಿ ಮರ್ದನಂ, ಎಲ್ಲ ಎಲ್ಲರಿಗೂ ಹೋಗಿ ಮನೆಯಲ್ಲೆಲ್ಲ ಹೋಗಿ ಅವರ ಬೆಣ್ಣೆಯನ್ನು ತಿಂದು ಮಟಕೆ ಎಲ್ಲ ಹೊಡೆದು ಎಲ್ರಿಗೂ ಮರ್ದನ ತೊಂದರೆ ಹಿಂಸೆ ಕೊಟ್ಟಿದ್ದಾನಲ್ಲ, ಅದು ಅವರು ಅದರಿಂದಲೂ ಸಹ ಕೃಷ್ಣ ಅಹಿ ಮರ್ದನಂ ಆ ತರ ಅರ್ಥ ತಗೋಬಹುದು. ಇಲ್ಲಿ ಕೃಷ್ಣ ಅಹಿಮರ್ದನಂ ಅಂತ ವ್ಯಾಖ್ಯಾನ ತಗೊಂಡಿದ್ದಾರೆ. ಕೃಷ್ಣ ಅಹಿ ಅಂತ ಬಿಡಿಸೆ ತಗೊಂಡ್ರು ಸಹ ಹೊಂದುತ್ತೆ, ಅವ್ರಿಗೆಲ್ಲ ತೊಂದರೆ ಮಾಡಿದ್ನಲ್ಲ, ಅದರಿಂದ ಅದನ್ನು ಆಗುತ್ತೆ. ಅದರಿಂದ ಕಳಿಂಗನನ್ನ ಮಾಡಿ ಎಲ್ರನ್ನೂ ಕಾಪಾಡದ್ನಲ್ಲ, ಅವರು ಸತ್ತೋಗಿದ್ದ ಗೋಪನೆಲ್ಲ ಬದುಕಿಸ್ತಾ, ಅದರಿಂದ ಗೋಪೈಹಿ. ಆಮೇಲೆ ಕೃಷ್ಣ ಪವನಲೋಲುಪಂ ಯಮನೋ ಪವನ್ ಬಿಟ್ಟು ಕಡೆಗೆ ಅವನು ಭಗವಂತ ಕೃಷ್ಣೋಪ ವನಲೋಲುಪ ಅಂದ್ಬಿಟ್ಟು ಅವ ಕಡೆಗೆ ಅಲ್ಲಿ ಯಮುನೆಯ ತೀರ ಅಲ್ಲಿರುವ ಕಾಡು ವನಲೋಲುಪಂ, ಅಲ್ಲಿ ಇವನು ಯಮುನೋ ಪವನೆ ಅಂದ್ಬಿಟ್ಟು, ಯಮುನ ಅಲ್ಲಿ ಉಪಮನೆ, ಕೃಷ್ಣೋ ಅದೇ ಯಮುನ ಉಪಮನೆ, ಯಮುನೋ ಲೋಲುಪಂ. ಕೃಷ್ಣೋಪವನ ಅಂದ್ರೆ ಕೃಷ್ಣ ಉಪವನ ಲೋಲಿತಂ, ಕೃಷ್ಣ ಉಪವನ ಅಂದ್ರೆ ಕಾಡು. ಅಲ್ಲಿರುವ ಯಮುನಾ ತೀರದಲ್ಲಿರುವ ಕಾಡಲ್ಲೆಲ್ಲ ಆಟ ಆಡಿದಾನಲ್ಲ ಇವನು, ಎಲ್ಲ ಅಲ್ಲಿ ಹೋಗಿ ಆಟ ಆಡಿ ಯಮುನಾ ನದಿಯ ಮರಳಲ್ಲಿ ಎಲ್ಲ ಆಡಿದಾನಲ್ಲ, ಅದರಿಂದಲೂ ಸಹ ಅವನು ಕಡೆಗೆ ಕೃಷ್ಣ ತಾತಂ. ಇದು ಮಾತ್ರ ಕೃಷ್ಣ ತಾತಂ ಅನ್ನಂದ್ರೆ ಕೃಷ್ಣ ಅವನಿಗೆ ತಾತಂ, ಕೃಷ್ಣ ಯಾರಿಗೆ ತಾತ ಅಂದ್ರೆ ತಂದೆ. ಇದು ತಂದೆ ಯಾರಿಗೆ ಅಂದ್ರೆ ಅವನಿಗೆ ಅನೇಕ ಮಕ್ಕಳಿರ್ತಾರೆ, ಅದಕ್ಕೆ ಯಾರ ಹೆಸರು ಕೃಷ್ಣ ಅಂತ ಇಲ್ಲ, ಅದಕ್ಕೆ ಕೃಷ್ಣಯ್ಯ ತಂದೆ ಅಂದ್ಬಿಟ್ಟು ಅಂತ. ಅದರಿಂದ ಚಾರುಮತಿ ಹೆಸರು ಸುಮಾರು ಅವನಿಗೆ ರುಕ್ಮಿಣಿಯಲ್ಲಿ ಒಂದು 10-15 ಹೆಣ್ಮಕ್ಳು ಹೆಸರು ಬರುತ್ತೆ. ಯಾರು ಅದರಲ್ಲಿ ಕೃಷ್ಣ ಅಂತ ಬರೋದಿಲ್ಲ ಅಲ್ಲಿ.
ಇಲ್ಲಿ ಎರಡು ತಗೋಬಹುದು ಇಲ್ಲಿ. ಕೃಷ್ಣ ಅನ್ನುವಾಗ ಯಾಕೆಂದ್ರೆ ದ್ರೌಪದಿಯನ್ನು ಮೊದಲೇ ಹೇಳೋದ್ರಿಂದ ದ್ರೌಪದಿಗೆ ತಾತಮ್ಮ ಅಂದ್ರೆ ತಂದೆ ಮತ್ತೆ ತಂದೆ ಅಂತ ಇದ್ದವನು ಒಡೆಯ ಅಂತ ತಗೊಂಡ್ರೆ ದ್ರೌಪದಿ ಅಂತ ತಗೊಂಡ್ರು ಆಗುತ್ತೆ. ಆದ್ರೆ ದ್ರೌಪದಿ ಈಗಾಗಲೇ ಬಂದಿದ್ರಿಂದ ಇಲ್ಲಿ ಕೃಷ್ಣ ತಾತಮ್ಮನ ಅಂದ್ರೆ ಈ ಕೃಷ್ಣಾ ನದಿ ಇದೆಯಲ್ಲ, ಕೃಷ್ಣಾ ನದಿಯನ್ನ ಇವನ್ ಹೆಸರಿಡ್ತಾರೆ, ಭಗವಂತನ ಹೆಸರಿಡ್ತಾರೆ. ಯಾಕೆಂದ್ರೆ ಅದು ಕಪ್ಪು ಮರಳು, ಕೆಳಗಡೆ ಮರಳು ಕಪ್ಪುಗ ಇರುತ್ತೆ, ಅದು ಕೆಳಗಡೆ ಇರೋದ್ರಿಂದ ನದಿ ಕಪ್ಪಾಗಿ ಹರಿಯುತ್ತೆ ಅದು. ಅದರಿಂದ ಅವನಿಗೆ ಕೃಷ್ಣನ ಹೆಸರು ಅದಕ್ಕೆ ಇಡ್ತಾರೆ. ಆ ಕೃಷ್ಣವೇಣಿ ಅಂತ ಅದಕ್ಕೆ ಹೆಸರು ಆಕ್ಚುಲಿ, ಕೃಷ್ಣವೇಣಿ ಅಂತ. ಅದು ಕೃಷ್ಣ ಅಪಭ್ರಂಶವಾಗಿ ಕೃಷ್ಣ ಅಂತೆ. ಆ ಕೃಷ್ಣಾ ನದಿಯ ಪೂರ್ಣ ಹೆಸರು ಕೃಷ್ಣವೇಣಿ ಅಂತಾನೆ. ಅದಕ್ಕೆ ಕೃಷ್ಣವೇಣಿಯ ಅದು ತಂದೆ ಅಂದ್ರೆ ಇವನ ಹೆಸರಿಟ್ಟಿದ್ರಿಂದ ಇವನ ಮಗಳೇ ಆದಂಗಾಯ್ತು ಕೃಷ್ಣವೇಣಿ. ಕೃಷ್ಣಾ ನದಿ ಈಗ ಹರಿಯುತ್ತಲ್ಲ ಇವಾಗ ಕರ್ನಾಟಕ ಮತ್ತೆ ಆಂಧ್ರದಲ್ಲಿ ಹರಿಯುತ್ತಲ್ಲ ಕೃಷ್ಣಾ ನದಿ, ಅದಕ್ಕೆ ಹೆಸರು ಕೃಷ್ಣವೇಣಿ ಅನ್ಬಿಟ್ಟು ಅಂತಹ ಶ್ರೀನಿವಾಸನ್ ಅನಿಶಂ ಭಜೆ ಅಂತ ಶ್ರೀನಿವಾಸ ಅಂತ ಅದ್ಭುತವಾಗಿ ಇದು ಅವರು ಆದಿತ್ಯ ಪುರಾಣವನ್ನ ತೆಗೆದು ತೋರಿಸ್ಕೊಡ್ತಾರೆ ಅದನ್ನ. ಇದೆಲ್ಲವೂ ಸಹ ಕಡೆಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ಅವನು ಇವ್ರನ್ನ ಅರ್ಜುನ ವೃಕ್ಷವನ್ನು ನೋಡಿದ್ನಲ್ಲ ಅದನ್ನು ತೆಗೆದು ತೋರಿಸ್ಕೊಡ್ತಾರೆ ಕಡೆಗೆ. ಅವನು ನಾವು ಹೇಳ್ತಾರೆ ಯಮಳಾರ್ಜುನ ದೃಷ್ಟಬಾಳ ಕೇಳಿಂ ಅಂತ ನಾವು ಗೋಪಾಂಶದಲ್ಲಿ ನೋಡಿದ್ವಲ್ಲ. ಯಮಳಾರ್ಜುನರು ಇವನ ಬಾಳ ಕೇಳಿಕೆಯನ್ನ ನೋಡಿದ್ರು ಅನ್ಬಿಟ್ಟು ಅಂತ ಇವನು ಹೇಳ್ತಾನೆ. ಅದಕ್ಕೆ ಮುಂಚೆ ಹೇಳ್ತಾರಲ್ಲ ಅವನು ಕೃಷ್ಣಾಸ್ತು ಗೃಹಗತ್ಯೇಶು ವ್ಯಾಘ್ರಾಯ ಮಾತರಿ ಪ್ರಭು, ಇವನ ಕಟ್ಟಾಕ್ಬಿಟ್ಟು ಕೋಪದಿಂದ ಹೋಗ್ತಾಳಲ್ಲ, ಆಗ ಇವನು ಅದ್ರಾಕ್ಷಿತ್ ಅರ್ಜುನ ಅಂದ್ರೆ ಅರ್ಜುನ ವೃಕ್ಷ ದ್ವಿವಚನ. ಇವನು ಅದ್ರಾಕ್ಷಿ ನೋಡಿ ಅವರಿಗೆ ಮುಕ್ತಿಯನ್ನು ಕೊಟ್ಟ ಇದು. ಅದರಿಂದ ಅವ್ರಿಗೆ ಇವನು ಅದನ್ನ ಆ ಕೃಷ್ಣನ ತಗೊಂಡಿದ್ದಾರೆ ಅದಕ್ಕೆ. ಆಮೇಲೆ ಇವನು ಕುಬೇರವನ ಸ್ತೋತ್ರ ಹೇಳಿದ್ದಾರೆ, ಕೃಷ್ಣ ಕೃಷ್ಣ ಮಹಾಯೋಗಿನ್ ಅಂತ ಅವನ ಕೊಂಡಾಡಿದ್ದಾನೆ ಭಗವಂತನ. ಅದನ್ನ ಅದತ್ರ ಹೇಳ್ತಾರೆ ಅದಕ್ಕೆ ಕೃಷ್ಣ ಅನ್ಬಿಟ್ಟು. ಆಮೇಲೆ ಲೋಹಿತಾಕ್ಷ, ಲೋಹಿತಾಕ್ಷ ಇನ್ನು ಪೂರ್ತಿ ಮುಗಿದ ಲೋಹಿತಾಕ್ಷ ಒಂದು ಹೇಳಿ ನಿಲ್ಸ್ಬಿಡೋಣ. ಲೋಹಿತ ಅಕ್ಷ ಲೋಹಿತೆ ರಕ್ತೆ ಸ್ವಭಾವತೆ ಸಲಕ್ಷಣೆ ಲೋಹಿತಾಕ್ಷ. ಲೋಹಿತ ಅಂದ್ರೆ ಕೆಂಪು ರಕ್ತ ಬಣ್ಣ, ಅದರಿಂದ ಸ್ವಭಾವ ಸಲಕ್ಷಣೆ, ಯಾರಿಗೆ ಒಂದು ಕಣ್ಣು ಸ್ವಭಾವತಃ ಈ ತರ ಲಕ್ಷಣವುಳ್ಳಂತ ಕಣ್ಣು ಉಳ್ಳವನು ಅವನು ಲೋಹಿತಾಕ್ಷ ಅಂತ ಹೇಳ್ತಾರೆ. ಇನ್ನೊಂದು ಲೋಹಿತಾಕ್ಷ ಇವರು ಪದ ಮಾಡ್ತಾರೆ. ಹಿರಣ್ಯಕಶಿಪಾದಿಷು ಶತ್ರುಷು ಕೋಪಾದ್ವಾ ರಕ್ತೆ ಅಕ್ಷಿಣಿ ಯಚ್ಚ ಸಹ ಲೋಹಿತಾಕ್ಷ. ಭಗವಂತನಿಗೆ ಸಾಧಾರಣವಾಗಿ ಬಂಗಯ ಕಣ್ಣಾನೆ, ಅವನು ತಂಪಾದ ಕೆಂಪಣ್ಣ ಉಳ್ಳವನು, ಕಮಲದ ಕಣ್ಣುಳ್ಳವನು ಅಂತ ನಾವು ಆಯವಾರು ಹೇಳಿದಾಗ ಬಂಗಯ ಕಣ್ಣಾನೆ ಅಂತ ಹೇಳ್ತೀವಿ ಅದು. ಆದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನೆಲ್ಲ ಕೊಲ್ಲಬೇಕಾದ್ರೆ ಆಗ ಕೋಪದಿಂದ ಕಶಿಪಾದಿಷು ಶತ್ರುಷು ಕೋಪಾದ್ವಾ ರಕ್ತೆ, ಕೋಪದಿಂದ ಕಣ್ಣು ಕೆಂಪಾಗುತ್ತಲ್ಲ ಆ ತರ ಅಕ್ಷಿಣಿ ಕಣ್ಣುಳ್ಳವನು, ಅದರಿಂದ ಲೋಹಿತಾಕ್ಷ. ಶತ್ರುಗಳೇ ಬರುವಾಗ ಲೋಹಿತಾಕ್ಷದ ಅರ್ಥ ಬೇರೆ ಆಗುತ್ತೆ, ನಮ್ಮನ್ನ ನೋಡ್ಬೇಕಾದ್ರೆ ಲೋಹಿತಾಕ್ಷ ಬೇರೆ ಆಗುತ್ತೆ, ಅದು ವಿರುದ್ಧವಾದ ಅರ್ಥ ಬರುತ್ತೆ ಅದಕ್ಕೆ. ಅದನ್ನು ಸಹ ತಗೊಂಡಿದ್ದಾರೆ ಕಡೆಗೆ. ಹಾಗೆ ಸಮ ವೃಷಭೋ ಲೋಹಿತಾಕ್ಷ ಶ್ರುತಿ ಕೊಂಡಾಡ್ತಲ್ಲ ಸಮ, ಅದನ್ನ ಅದನ್ನು ಹೇಳ್ತಾರೆ. ಆಮೇಲೆ ಇನ್ನು ಹೇಳ್ತಾರೆ ಇದು ಅಕ್ಷ ಶಬ್ದಶ್ಚ ಚಕ್ರೇತಿ ಪ್ರವೃತ್ತೆ ಪ್ರದೀಪ್ತ ಚಕ್ರ ಇತಿ ತದ್ವಾತೆ ಲೋಹಿತಾಕ್ಷ. ಅಕ್ಷ ಅನ್ನೋದಕ್ಕೆ ಅಕ್ಷ ಅಂದ್ರೆ ಕಣ್ಣು ಅಂತ ಹೇಳಿದ್ರು, ಅಕ್ಷ ಅಂದ್ರೆ ಚಕ್ರವನ್ನು ಹೇಳುತ್ತೆ. ಅಕ್ಷ ಅನ್ನೋದು ಚಕ್ರಕ್ಕೆ ಹೇಳ್ತಲ್ಲ, ಪವಿ ಅಂತ ಹೇಳ್ದಂಗೆ ಅಕ್ಷಕ್ಕೆ ಅಕ್ಷ ಅಂದ್ರೂ ಚಕ್ರ ಅಂತ ಆಗುತ್ತೆ. ಅಕ್ಷ ಶಬ್ದ ಚಕ್ರೇಪಿ ಪ್ರವೃತ್ತೆ, ಚಕ್ರವೂ ಸಹ ಆಗುತ್ತೆ. ಅದಕ್ಕೆ ಪ್ರದೀಪ್ತ ಚಕ್ರ ಇತಿ ತದ್ವಾತ್ ಲೋಹಿತಾಕ್ಷ ಅಂದ್ರೆ ಪ್ರದೀಪ್ತವಾದ ಚಕ್ರವನ್ನು ಉಳ್ಳವನು ಅಂದ್ರೆ ಸುದರ್ಶನಂ ಭಾಸ್ಕರ ಕೋಟಿ ತುಲ್ಯಂ ಅಂತ ಹೇಳ್ತಾರೆ. ಅವನು ಸುದರ್ಶನ 1 ಕೋಟಿ ಸೂರ್ಯನ ಅಷ್ಟು ತೇಜಸ್ಸಿದೆ ಅಂತ. ಅದಕ್ಕೆ ಪ್ರದೀಪ್ತ ಚಕ್ರ ಇತಿ ತದ್ವಾನ್, ಯಾರು ಇಟ್ಕೊಂಡಿದಾನೋ ಅವನು ಲೋಹಿತಾಕ್ಷ ಅಂದ್ಬಿಟ್ಟು ಅದನ್ನು ಸಹ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ಇಲ್ಲಿಗೆ ನಿಲ್ಸ್ಕೊಂಡ, ಪ್ರತಾಪ್ತನ ಹೇಳ್ಬೇಕು, ಪ್ರಭುತಃ ಆಗ್ಲಿ ನಿಲ್ಸ್ಕೊಂಡ. ಕೆಲವರು ಕೂಡ ಬರ್ತಾ ಇದೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚರಂ ವಿಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ಎಲ್ಲರಿಗೂ ನಮಸ್ಕಾರ. ನಾಳೆ ಆಕಾಶಾತ್ ಪತಿತಂತೋಜಂ ಯಥಾ ಗಚ್ಚತಿ ಸಾಗರ. ನಾಳೆ ಶುಕ್ರವಾರ ತಾನೆ, ನಾಳೆ ಸ್ತೋತ್ರ, ನಾಳೆ ಆದ ದಶಾವತಾರ ಸ್ತೋತ್ರ ಮುಗಿಸ್ಬಿಡೋಣ.
सर्वदेव नमस्कारः केशवं प्रति गच्छति ॐ शान्तिः 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 कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि नारायण ಎಲ್ಲರಿಗೂ ನಮಸ್ಕಾರ ನಾಳೆ ನೋಡೋಣ ನಮಸ್ತೆ 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 ಅಮ್ಮ ಹೆಮ್ಮನ್ ಕೇರಿಕೆ ನಮಸ್ಕಾರ 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 ನಾಳೆಗೆ ಬರ್ತೀವಿ